ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ರಿ? ನಾವು ಸಭೆಗೆ ಬರುವುದು ವಾರಕ್ಕೆ 1 ಅಥವಾ 2 ದಿನ, ಕೆಲವರು ಸಂಡೇ ಒಂದೇ ದಿನ. ಬಟ್ ಅಪೋಸ್ತಲರು ಹಾಗೆ ಅಲ್ಲ. ಆದಿ ಸಭೆ, ಪ್ರೈಸ್ ಗಾಡ್, ಅವರು ದಿನಾಲು ಸೇರ್ತಾ ಇದ್ದಾರಂತೆ. ಎಷ್ಟು ದಿನ? ದಿನಾಲು ಇದೆ ಸತ್ಯವೇದದಲ್ಲಿ, ದಿನಾಲು ಸೇರ್ತಾರಂತ. ಎಲ್ಲಿದೆ? ಆಕ್ಟ್ ಆಫ್ ಅಪೋಸ್ತಲ್ 2ನೇ ಅಧ್ಯಾಯ 46ನೇ ವಚನ. ಆಕ್ಟ್ ಆಫ್ ಅಪೋಸ್ತಲ್, ಅವರು ದಿನಾಲು ಏಕ ಮನಸ್ಸಿನಿಂದ, ಹೇಳ್ರಿ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಎಷ್ಟು ದಿನಕ್ಕೊಮ್ಮೆ ಸೇರ್ತಾ ಇದ್ದರು? ದಿನಾಲು ಸೇರ್ತಾ ಇದ್ದರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕ್ರಿಶ್ಚಿಯಾನಿಟಿ ಎಂಬುವಂಥದ್ದು ರಿಲಿಜನಲ್ಲಿ ಹುಟ್ಟಿದ್ದೇವೆ. ಸ್ಟಿಲ್ ರಿಲೇಷನ್ಶಿಪ್ಪಿಗೆ ಹೋಗುವ ಬದಲು ಆ ರಿಲಿಜನನ್ನು ಸಭೆಗೆ ತರಲಿಕ್ಕೆ ನೋಡ್ತಾರೆ. ರಿಲಿಜನಲ್ಲಿ ನಾವು ದೇವರನ್ನು ಹುಡುಕುವುದು ಎಲ್ಲಿದ್ದಾನಂತ. ರಿಲೇಷನಲ್ಲಿ ನಾವು ಆತನೊಟ್ಟಿಗೆ ಬರುವುದು, ಆತನೊಟ್ಟಿಗೆ ಹೋಗುವುದು, ಆತನೊಟ್ಟಿಗೆ ಫೆಲೋಶಿಪ್ ಮಾಡುವುದು, ಆತನೊಟ್ಟಿಗೆ ಆರಾಧಿಸುವುದು. ಅದು ಸಂಬಂಧ, ಆತ್ಮ ಸಂಬಂಧ. ನಾವು ದೇವರನ್ನ ಎಲ್ಲೋ ಹುಡುಕುವುದಲ್ಲ. ದೇವರು ನಮ್ಮ ಒಳಗೆ ವಾಸಿಸ್ತಾ ಇದ್ದಾನೆ. He lives in me. ಆತ ನನ್ನ ಒಳಗೆ ವಾಸ ಮಾಡ್ತಾನೆ. ಅಲ್ಲಿ ಬೈಬಲ್ ಹೇಳುತ್ತೆ, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ನೆಕ್ಸ್ಟ್ 47, ದೇವರನ್ನು ಕೊಂಡಾಡುವವರಾಗಿಯೂ, ಏನು ಮಾಡ್ತಿದ್ದರು? ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಯಾಕೆ ಅನೇಕ ಜನರ ದಯೆ ಅವರಿಗೆ ದೊರಕಿತ್ತು ಅಂತ ಹೇಳಿದರೆ, ಅವರು ಎವ್ರಿ ಡೇ ಕರ್ತನು ಆರಾಧಿಸ್ತಿರು. ಎವ್ರಿ ಡೇ ಅವರ ಇನ್ನರ್ ಮ್ಯಾನನ್ನು ಬಿಲ್ಡ್ ಮಾಡ್ತಿದ್ದರು. ಯಾವ ವ್ಯಕ್ತಿ ಒಂದು ವೇಳೆ ಎಕ್ಸಸೈಸ್ ಮಾಡಲಿಕ್ಕೆ ಹೋಗಿ ವಾರಕ್ಕೊಮ್ಮೆ ಎಕ್ಸಸೈಸ್ ಮಾಡಿದಾಗ ಅವನ ದೇಹವನ್ನು ಬಿಲ್ಡ್ ಮಾಡಲಿಕ್ಕೆ ಆಗ್ತದ? ಒಂದು ಸಂಡೇಯಿಂದ ನೆಕ್ಸ್ಟ್ ಸಂಡೇ ನೀವು ಎಕ್ಸಸೈಸ್ ಮಾಡಲಿಕ್ಕೆ ಹೋದ್ರೆ ನಿಮ್ಮ ಔಟ್ವರ್ಡ್ ಮ್ಯಾನ್ ಬಿಲ್ಡ್ ಮಾಡಬೇಕಂತ ಹೇಳಿದರೆ ನೆಕ್ಸ್ಟ್ ಸಂಡೇ ಹೋಗುವಾಗ ನೋವು ಸ್ಟಾರ್ಟ್ ಆಗ್ತದೆ. ಯಾಕೆಂದ್ರೆ ಒಂದು ವಾರ ಮಾಡಲಿಲ್ಲಲ್ಲ. ಆ ಪುನಃ ನೋವಾಗಿ ರಿಕವರಿ ಆಗ್ತದೆ ಅಂತ ಹೇಳುವಾಗ ನೆಕ್ಸ್ಟ್ ವೀಕ್ ಬರ್ತದೆ. ಎಲ್ಲಿ ಹೋಗ್ತಾ ಇದ್ದೀನಿ ನಾನು? ಕ್ಯಾಲಿಫೋರ್ನಿಯಾ ಜಿಮ್ಮಿಗೆ ಹೋಗ್ತಾ ಇದ್ದೇನೆ. ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಜಿಮ್. ನೀನು ಯಾಕೆ ಹೀಗೆ ಇದ್ದಿ? ಯಾಕಂತ ಹೇಳಿದ್ರೆ ವಾರಕ್ಕೊಮ್ಮೆ ಯು ಆರ್ ದ ಮೆಂಬರ್ ಆಫ್ ಜಿಮ್ಮಲ್ಲಿ ಮೆಂಬರ್ ಆಗಿದೆ, ಬಟ್ ಎಕ್ಸಸೈಸ್ ನೀನು ಮಾಡೋದಿಲ್ಲ. ಪ್ರಿಯರೇ, ಇಲ್ಲಿ ಕೇಳ್ರಿ, ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ನಮ್ಮ 3 ಏರಿಯಾಗಳನ್ನು ನಾವು ಡೆವಲಪ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಶರೀರಕ್ಕೆ ಸರಿಯಾದ ನ್ಯೂಟ್ರಿಷನ್ ಸಿಗಬೇಕು, ಸರಿಯಾದ ಫುಡ್ ಸಿಗಬೇಕು. ಸರಿಯಾದ ಫುಡ್ ಸಿಕ್ಕಿದಾಗ ಒಬ್ಬ ವ್ಯಕ್ತಿ ಆತನು ಎಕ್ಸಸೈಸ್ ಮಾಡಬೇಕು. ಪ್ರೈಸ್ ಗಾಡ್. ಕೆಲವರು ಕೆಲಸ ಮಾಡ್ತಾರೆ, ಬೆಳಿಗ್ಗಿಂದ ಸಂಜೆವರೆಗೆ ಹಾರ್ಡ್ ವರ್ಕ್ ಮಾಡ್ತಾರೆ. ಕೆಲವರು ಆಫೀಸಲ್ಲಿ ಕೂತ್ಕೊಳ್ತಾರೆ, ಅವ್ರಿಗೆ ಎಕ್ಸಸೈಸ್ ಇಲ್ಲ. ಅಟ್ಲೀಸ್ಟ್ ಅವರು ಎಕ್ಸಸೈಸ್ ಮಾಡಲೇಬೇಕು. ಯಾಕೆ? ಅವರ ದೇಹಕ್ಕೆ ಎಕ್ಸಸೈಸ್ ಬೇಕು. ಅಪೊಸ್ತಲ ಪೌಲ್ ಹೇಳ್ತಾನೆ, ಬಾಡಿಲಿ ಎಕ್ಸಸೈಸ್ ಪ್ರಾಫಿಟ್ ಲಿಟಲ್. ಅದೇ ರೀತಿ ನಮ್ಮ ಪ್ರಾಣ ಎಂಬ ಭಾಗ ಇದೆ. ಆ ಪ್ರಾಣಕ್ಕೆ ಒಳ್ಳೆಯ ಎಕ್ಸಸೈಸ್ ಮಾಡಲಿಕ್ಕೆ ನೀವು ಬೆಸ್ಟ್ ಯೂನಿವರ್ಸಿಟಿಗೆ ಹೋಗ್ತೀರಿ. ಯಾಕೆ? ಬರೆಯುವಾಗ ಪುನಃ ಪುನಃ ಬರೀತಾರೆ. ಮಕ್ಕಳಿಗೆ ಪುನಃ ಬರೆಸ್ತೀರಿ. ಯಾಕೆ? ಅವರ ಮೈಂಡ್ ಅದಕ್ಕೆ ಟ್ರೈನ್ ಆಗುವ ಹಾಗೆ. ಅವರಿಗೆ ಚಿತ್ರಹಿಂಸೆಗೊಳ್ಳಿಕ್ಕೆ ಬರೆಯುವುದು, ಅವರು ಬರೀತಾರೆ, ಕಾಪಿ ಬರೀತಾರೆ, ಅದೆಲ್ಲ ಬರೀತಾರೆ. ಯಾಕಂದರೆ
ಅವ್ರ ಹತ್ರ ಮಾತಾಡಿಸ್ತಾರೆ. ಯಾಕೆ? ಅವರ ಮೈಂಡನ್ನು ಎಕ್ಸಸೈಸ್ ಮಾಡಿಸ್ತಾರೆ. ವಾಟ್ ಅಬೌಟ್ ಯು ಹ್ಯೂಮನ್ ಸ್ಪಿರಿಟ್? ಬಾರ್ನ್ ಅಗೇನ್ ಆದ ವ್ಯಕ್ತಿಯ ಗತಿ ಏನು? ನೀವು ಹೊಸದಾಗಿ ಹುಟ್ಟಿದ್ದು ಶರೀರದಲ್ಲಿ ಅಲ್ಲವೇ ಅಲ್ಲ. ನೀವು ಹೊಸದಾಗಿ ಹುಟ್ಟಿದ್ದು ಪ್ರಾಣದಲ್ಲಿ ಅಲ್ಲವೇ ಅಲ್ಲ. ನೀವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಪ್ರೈಸ್ ಗಾಡ್. ಆತ್ಮದಲ್ಲಿ ನೀವು ಹೊಸದಾಗಿ ಹುಟ್ಟಿದ್ದೀರಿ. ನಿಮ್ಮ ಆತ್ಮಕ್ಕೆ ಇಷ್ಟೊಂದು ಕೆಪಾಸಿಟಿ ಇದೆ ಅಂತ ಹೇಳಿದರೆ, ನೀವು ಒಂದು ವೇಳೆ ನಿಮ್ಮ ಆತ್ಮವನ್ನು, ಆತ್ಮಿಕ ನಾಲೆಜನ್ನು ಮಾನಸಿಕವಾಗಿ ನೀವು ಮೆಡಿಟೇಟ್ ಮಾಡೋದಾದರೆ, ಯು ಕ್ಯಾನ್ ಕಂಟ್ರೋಲ್ ದ ವರ್ಲ್ಡ್. ಕೇಳ್ತಾ ಇದ್ದೀರಾ? ಯು ಕ್ಯಾನ್ ಕಂಟ್ರೋಲ್ ಎನಿ ಸಿಚುವೇಶನ್. ಯೇಸು ಸ್ವಾಮಿ, ನಿಮಗೆ ಗೊತ್ತಾ, ಸಮುದ್ರದಲ್ಲಿ ಆತನು ಪ್ರಯಾಣ ಮಾಡುತ್ತಿರುವಾಗ ಒಂದು ದೊಡ್ಡ ಬಿರುಗಾಳಿ ಬಂತು. ರೈಟ್? ದೊಡ್ಡ ಬಿರುಗಾಳಿ ಬಂತು. ಬಿರುಗಾಳಿ ಬರುವಾಗ, ದೇವರೇ ನಿನ್ನನ್ನು ಲೋಕದಲ್ಲಿ ಕಳಿಸ್ತಿ ಮನುಷ್ಯನಾಗಿ, ಏನಾದರೂ ಬಿರುಗಾಳಿಯನ್ನು ನಿಲ್ಲಿಸು. ಏನು ಹೇಳಿಲ್ಲ. ಮೊರೆ ಇಡಬೇಡ, ಸುಮ್ಮನೆ. ಸಿಂಪಲ್. ಏನು ಹೇಳಿದ? ಕಮಾನ್, ಮೊರೆ ಇಡಬೇಡ, ಸುಮ್ಮನಿರು. ಇಮ್ಮಿಡಿಯೇಟ್ಲಿ ದ ಬೈಬಲ್ ಇರ್ತದೆ, ಸಮುದ್ರ ಶಾಂತವಾಯಿತು. ಕಡೆಗೆ ಯೇಸುನ ಶಿಷ್ಯರು ಹೇಳಿದರು, ಗಾಳಿಯು ಸಮುದ್ರವು ಇವನ ಮಾತನ್ನು ಕೇಳ್ತದೆ. ಇವನು ಯಾರು? ಪಕ್ಕದವ್ರಿಗೆ ಹೇಳ್ರಿ, ಗಾಳಿಯು ಸಮುದ್ರವು ಇವನ ಮಾತನ್ನು ಕೇಳ್ತದೆ. ಇವನು ಯಾರು? ಇವತ್ತು ಯಾವಾಗ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ಸೇಮ್ ಅಥಾರಿಟಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಆ ಅಥಾರಿಟಿಯನ್ನು ಕೊಟ್ಟಿದ್ದಾನೆ. ಈಗ ಯೇಸು ಫಿಸಿಕಲಿ ಇಲ್ಲ, ಈಗ ನೀವಿದ್ದೀರಿ. ಯೇಸು ಹೇಳಿದ, ನಾನು ಲೋಕದಲ್ಲಿ ಇರುವಾಗ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಅನುಸರಿಸುವವನು ಎಷ್ಟು ಮಾತ್ರಕ್ಕೂ ಕತ್ತಲೆಯಲ್ಲಿ ನಡೆಯದೆ ಜೀವ ಕೂಡ ಬೆಳಕಾಗುತ್ತಾನೆ. ಓಕೆ, ಅವನು ಬೆಳಕು. ಯು ಆರ್ ದ ಲೈಟ್. ನಿಮಗೆ ರೋಗಗಳು, ವ್ಯಾಧಿಗಳು ಬರುವಾಗ ಅದಕ್ಕೆ ಬಾರ್ನ್ ಅಗೇನ್ ಆದವರು ಆ ಕುರುಡನ ಎಕ್ಸಾಂಪಲ್ ಕಾಣೋದಲ್ಲ. ಹೋ ದೇವರು, ಈ ರೋಗವು ದೇವರ ಮಹಿಮೆಗೋಸ್ಕರ ಬಂದದಂತ ಒಳ್ಳೆ ಸೈತಾನ ಇಂಥ ಸ್ಕ್ರಿಪ್ಚರ್ಗಳನ್ನು ಕೊಟ್ಟು ಆಟ ಆಡ್ತಾನೆ. ಆ ಕುರುಡ ಬಾರ್ನ್ ಅಗೇನ್ ಆಗಲಿಲ್ಲ. ಕುರುಡನು ಬಾರ್ನ್ ಅಗೇನ್ ಆಗಲಿಲ್ಲ. ನೀವು ಬಾರ್ನ್ ಅಗೇನ್ ಆಗಿದ್ದೀರಿ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಈ ಭೂಲೋಕದಲ್ಲಿದ್ದೀರಿ. ರೋಗಕ್ಕೆ ಹೇಳ್ರಿ, ರೋಗವೇ ಕೇಳು, ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ. ನನ್ನ ಪಾಪಗಳನ್ನು, ನನ್ನ ಶಾಪಗಳನ್ನು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಹೊತ್ತುಕೊಂಡು ಹೋಗಿದ್ದಾನೆ. ಯೇಸುನ ನಾಮದಲ್ಲಿ ನಿನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ, ನನ್ನ ದೇಹವನ್ನು ಈಗಲೇ ಬಿಟ್ಟು. ಲೀವ್. ಅದು ನಿಮ್ಮ ಮಾತನ್ನು ಕೇಳ್ತದೆ. ಕಮಾನ್, ಅದು ನಿಮ್ಮ ಮಾತನ್ನು ಕೇಳ್ತದೆ. ರೋಗ ನಿಮ್ಮ ಮಾತನ್ನು ಕೇಳ್ತದೆ. ದುರಾತ್ಮಗಳು ನಿಮ್ಮ ಮಾತನ್ನು ಕೇಳ್ತವೆ. ದೇವದೂತರು ನಿಮ್ಮ ಮಾತನ್ನು ಕೇಳುತ್ತಾರೆ. ಪರಲೋಕ ನಿಮ್ಮ ಮಾತನ್ನು ಕೇಳುತ್ತದೆ. ನರಕ ನಿಮ್ಮ ಮಾತನ್ನು ಕೇಳುತ್ತದೆ. ನೀವು ಮಾತಾಡಲೇಬೇಕು. ರೈಟ್? ನಾನು ಪ್ರಾರಂಭದಲ್ಲಿ ಫೇತ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಫೇತ್ ಅನ್ನು ಕಲಿತಾ ಇದ್ದೆ. ನನ್ನ ಕಾಲಿಗೆ ಒಂದು ಸ್ಕಿನ್ ಅಲರ್ಜಿ ಆಯಿತು. ಏನು, 25 ವರ್ಷಗಳ ಹಿಂದೆ. ರೈಟ್? ನಾನು ಅದಕ್ಕೆ ಮುಲಾಮ ಹಚ್ಚಿದೆ. ಅದು ಋಷಿಯಾಗಿ ಇನ್ನೂ ಕೂಡ ಜೋರಾಗ್ತಾ ಉಂಟು. ನನಗೆ ನಡೀಲಿಕ್ಕೆ ಆಗುವುದಿಲ್ಲ. ಆಗ ಯೇಸು ಸ್ವಾಮಿ ಹೇಳಿದ ಮಾತು ನೆನಪಿಗೆ, ಯಾರಾದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಹೋಗು ಅಂತ ನೀನು ಹೇಳಿದರೆ, ನೀನು ಹೇಳಿದ್ದು ಆಗುವುದೆಂದು ಸ್ವಲ್ಪವೂ ಸಂಶಯ ಪಡದಿದ್ದರೆ ನೀನು ಹೇಳಿದಂತೆ ಆಗುವುದು. ಈಗ ಬೆಟ್ಟ ಇರುವುದು ಅದು ಅಲ್ಲ, ನನ್ನ ಮುಂದೆ ಇರುವಂಥ ಈ ಸ್ಕಿನ್ ಪ್ರಾಬ್ಲಮ್. ಒಂದು ದೇವ ಸೇವಕರು ಎಣ್ಣೆ ಹಚ್ಚಿ ಕೂಡ ಪ್ರಾರ್ಥನೆ ಮಾಡಿದ್ರು, ಅದಕ್ಕೆ ಏನಾಗಲಿಲ್ಲ. ರೈಟ್? ನಾನು ಹೇಳಿದೆ, ಯೇಸು ನನ್ನ ನಾಮದಲ್ಲಿ ಸ್ಕಿನ್ ಪ್ರಾಬ್ಲಮ್ ಕೇಳು. ಇನ್ ದ ನೇಮ್ ಆಫ್ ಜೀಸಸ್ ನಿನ್ನ ಎಲ್ಲ ಇನ್ಫೆಕ್ಷನ್, ಎಲ್ಲ ಶಕ್ತಿಯನ್ನು ನಾನು ಡಿಸ್ಟ್ರಾಯ್ ಮಾಡ್ತಾ ಇದ್ದೇನೆ. ಬಿ ಹೀಲ್ಡ್ ನೌ. ಹಾಗೇನಾಗಲಿಲ್ಲ. ನೆಕ್ಸ್ಟ್ ಡೇ ಎಲ್ಲ ಕ್ಲೀನ್ ಆಯಿತು.
ನಿಮ್ಮ ಫೇತನ್ನು ಆಪರೇಟ್ ಮಾಡಿರಿ. ನಿಮ್ಮ ಇನ್ನರ್ ಮ್ಯಾನ್ ಅನ್ನು ಬಿಲ್ಡ್ ಮಾಡದಿದ್ದರೆ ಹೇಗೆ ನೀವು ಬದುಕುವುದು? ಹೌ ಯು ಸರ್ವೈವ್? ಒಂದು ಹೆಡೇಕ್ ಬಂತು ಅಂತ ಹೇಳಿದರೆ, ನಾನು ಹೆಡೇಕಿಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳದೆ ಎಷ್ಟು ವರ್ಷ ಇದೆ? ಮೋರ್ ದೆನ್ 25 years. ಒಂದು ದಿನ ಕೂಡ ನಾನು ಹೆಡೇಕಲ್ಲಿ ಮಲಗಲಿಲ್ಲ. ಒಂದು ದಿನ. 25 years, 25 ವರ್ಷ ನಾನು ತಲೆನೋವಾಗ್ತದಂತ ಬಟ್ಟೆ ಸುತ್ತಿ ಕೊಟ್ಟು ಯಾರಾದ್ರೂ ನೋಡಿದ್ದೀರಾ? ನನ್ನ ಮದುವೆ ಆಗಿ 12-13 ವರ್ಷ ಆಗ್ತದೆ. ಒಂದಿನ ನೋಡಿದರೆ ರಶ್ಮಿ, ಒಂದು ದಿನ ಸ್ವಲ್ಪ ನನಗೆ ತಲೆನೋವಾಗ್ತಾ ಇದೆ, ಸ್ವಲ್ಪ ಏನಾದರೂ ಗೊತ್ತು ಅಂತ ಹೇಳಿದೇನಾ? ಪ್ರಾಕ್ಟೀಸ್ ಯುವರ್ ಫೇತ್. ಪ್ರಾಕ್ಟೀಸ್ ಯುವರ್ ಫೇತ್. ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡ್ರಿ. ನಿಮ್ಮ ನಂಬಿಕೆಯನ್ನು ಯೂಸ್ ಮಾಡ್ರಿ. ಸುಮ್ಮನೆ ಸಭೆಗೆ ಬರುವುದು, ಮನೆಗೆ ಹೋಗುವುದು ಹಾಗೆ ಮಾಡಬೇಡ್ರಿ. ನೀವು ಹಣಗೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ಹೇಳ್ತಾನೆ, ಅದೆಲ್ಲ ನನ್ನದು, ಎಲ್ಲ ನಿನ್ನದೇ. ಒಬ್ಬ ತಂದೆಗೆ 2 ಮಕ್ಕಳಿದ್ದರು, ರೈಟ್? 2 ಮಕ್ಕಳು. ಒಬ್ಬ ಮಗನಿಗೆ ಫುಲ್ಲು ಕೃಪೆ ಗೊತ್ತು. ಏನು ಇಷ್ಟು ರೆವಲೇಷನ್ ಗೊತ್ತಿತ್ತು ಅಂತ ಹೇಳಿದರೆ, ತಂದೆ ನಿನ್ನದೆಲ್ಲವೂ ನನ್ನದು, ನನಗೆ ಬರತಕ್ಕ ಪಾಲನ್ನು ಕೊಡು ಅಂತ ಹೇಳಿದೆ. ತಂದೆನೋ, ನೀನು ಹಾಳು ಮಾಡ್ತಿ, ನೀನು ವೇಸ್ಟ್ ಮಾಡ್ತಿ, ನೀನು ಹಾಗೆ, ನೀನು ಹೀಗೆ, ಈಗ ಕೊಡುವುದಿಲ್ಲ, ಸ್ವಲ್ಪ ವೆಯ್ಟ್ ಮಾಡು, ತಗೋ ಅಂತ ಹೇಳಿದೆ, ಕೊಂಡೋಗು. ದ ಬೈಬಲ್ ಹೇಳ್ತದೆ, ಎಲ್ಲವನ್ನೂ ತಂದೆಯಾದ ದೇವರಿಂದ, ಅವನ ತಂದೆಯಿಂದ ಹೊಂದಿಕೊಂಡು ಅವನು ಸೀದಾ ದೂರ ದೇಶಕ್ಕೆ ಹೋದ. ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ, ಎಲ್ಲಿ ಹೋದ? ದೂರ ದೇಶಕ್ಕೆ ಹೋಗಿ ಅಲ್ಲಿ ಅವನು ಪಟ್ಟಿಂಗನಾಗಿ ಬದುಕಿದ ಅಂತೆ. ಅವನು ಪಟ್ಟಿಂಗನಾಗಿ ಬದುಕಿದರೂ ಅವನು ಏನು, ಎಷ್ಟು ದೂರ ಹೋದರೂ ತಂದೆ ಮಗನೇ ಅವನು. ಪಟ್ಟಿಂಗನಾಗಿ ಬದುಕಿದ್ರು ಏನವನು? ಮಗನೇ. ಮಗ ಚೇಂಜ್ ಆಗಲಿಲ್ಲ. ಹೇಳ್ರಿ ಮಗನೇ. ಹೇಳ್ರಿ ಮಗನೇ. ಯಾರ ಒಟ್ಟಿಗೆಲ್ಲ ಇದ್ದ ಅಂತ ಅಣ್ಣ ಹೇಳ್ತಾ ಇದ್ದಾನೆ. ಅವನು ಮನೆಗೆ ರಿಟರ್ನ್ ಬರುವಾಗ ಹೇಳ್ತಾನೆ, ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಆಸ್ತಿಯೆಲ್ಲ ವ್ಯರ್ಥ ಮಾಡಿದವನನ್ನು ನೀನು ಹಿಂದಕ್ಕೆ ಅಕ್ಸೆಪ್ಟ್ ಮಾಡಿದೀಯ. ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಮುರಿಯಲಿಲ್ಲ. ಒಂದೇ ಒಂದು ಅಪ್ಪಣೆ. ನೀನು ಕೂತ್ಕೊ ಅಂದ್ರೆ ಕೂತ್ಕೊಂಡಿದ್ದೀನಿ, ಹೇಳು ಅಂತ ಹೇಳ್ತೀನಿ. ಐ ವಾಸ್ ಫೇತ್ಫುಲ್. ಇವನು ಅವನದ್ದೊಂದು ಸ್ಟೋರಿ, ಇವನದ್ದೊಂದು ಸ್ಟೋರಿ. 2 ಮಕ್ಕಳೇ ತಂದೆಗೆ, ರೈಟ್? ದ ಬೈಬಲ್ ಹೇಳ್ತದೆ, ಕೈಯಲ್ಲಿದ್ದದೆಲ್ಲವನ್ನು ತನಗೋಸ್ಕರವೇ ಸ್ಪೆಂಡ್ ಮಾಡಿದ. ಓನ್ಲಿ ಸೆಲ್ಫಿಶ್ ಲೈಫ್. ಕೆಲವ್ರ ಹತ್ರ ಹಣ ಇದೆ ಅಂತ ಹೇಳುತ್ತಿರುವಾಗ ಅವ್ರಿಗೆ ಯಾರೂ ಕಾಣೋದಿಲ್ಲ. ಅವರಿಗೆ ಬಿಯರ್, ವಿಸ್ಕಿ, ಮತ್ತು ಯಾವುದು ಗಮ್ಮತ್ತು, ಪಿಜ್ಜಾ, KFC, ಎಂಜಾಯ್ಮೆಂಟ್. ಇವನು ತನಗೋಸ್ಕರವೇ ಜೀವಿಸ್ದ. ರೈಟ್? ಒಂದು ದಿನ ಬರಗಾಲ ಬಂತು. ಯಾರಿಗೂ ಕೆಲಸ ಇಲ್ಲ, ನೋ ಜಾಬ್. ಎಲ್ಲಿ ಕೂಡ ಕೆಲಸ ಇಲ್ಲ. ಬಾರ್ನ್ ಅಗೇನ್ ಆದ ವ್ಯಕ್ತಿಗೆ, ದೇವರ ಮಕ್ಕಳಿಗೆ ಇಲ್ಲಿ ಕೇಳ್ರಿ, ಇಲ್ಲಿ ಮಾರ್ಕೆಟ್ ಸ್ಲೋ ಇರಲಿ, ಇಲ್ಲಿ ಕೆಲಸ ಕಮ್ಮಿ ಇರಲಿ, ಬಟ್ ನಿಮಗೆ ಸಪ್ಲೈ ಆಗುವಂಥದ್ದು ಪರಲೋಕದಿಂದ. ವಿ ಆರ್ ನಾಟ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್, ವಿ ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ನಾವು ಇಲ್ಲಿಯ ಇಕಾನಮಿಗೆ ತಕ್ಕ ಹಾಗೆ ಜೀವಿಸುವವರಲ್ಲ, ನಾವು ಪರಲೋಕದ ಇಕಾನಮಿಗೆ ತಕ್ಕ ಹಾಗೆ ನಾವು ಜೀವಿಸುವವರಾಗಿದ್ದೇವೆ. ಹಲೋ. ಬಟ್ ಈ ವ್ಯಕ್ತಿ ಪ್ರಾಪಂಚಿಕನಾದ, ಈ ವ್ಯಕ್ತಿ ಫುಲ್ ವರ್ಲ್ಡ್ ವ್ಯಕ್ತಿ ಆದ. ದ ಬೈಬಲ್ ಹೇಳ್ತದೆ, ಅವನಿಗೆ ಎಲ್ಲಿ ಕೂಡ ಕೆಲಸ ಇಲ್ಲ, ನೋ ಜಾಬ್. ಹಂದಿಗಳು ಕೂಡ ಅವನಿಗಿಂತ ಬೆಸ್ಟ್ ಫುಡ್ ತಿಂತಾ ಇವೆ, ರೈಟ್? ಹಂದಿಗಳು ಕಾಯಿ ತಿಂತಾ ಇದ್ದವು, ವೇಸ್ಟ್ ತಿಂತಾವ ಅಂತ ಹೇಳಲಿಲ್ಲ, ಕಾಯಿಗಳು, ಒಳ್ಳೊಳ್ಳೆ ಫ್ರೂಟ್ ತಿಂತಿದ್ದವು. ಅವನು ಎಕ್ಸ್ಪೆಕ್ಟ್ ಮಾಡಿದ್ದು ಹಂದಿಗಳು ತಿನ್ನುವ ಕಾಯನ್ನಾದರೂ ತಿಂದು ನಾನು ಹೊಟ್ಟೆ ತುಂಬಿಸ್ತೇನೆ ಅಂತ. ದ ಬೈಬಲ್ ಹೇಳ್ತದೆ, ಅವನು ಎಕ್ಸ್ಪೆಕ್ಟ್ ಮಾಡಿದ್ದು ಪಿಜ್ಜಾ, ಬರ್ಗರ್, ರೈಟ್, ಕೋಕ್, ಅದೆಲ್ಲ ಅಲ್ಲ. ಜಸ್ಟ್ ಆ ಫುಡ್ ನನಗೆ ಸಿಕ್ಕಿದ್ರೆ ಸ್ವಲ್ಪ ಹೊಟ್ಟೆ ತುಂಬಿಸ್ತಾ ಇದ್ದೆ. ಒಂದು ಕಾಲದಲ್ಲಿ ಮೆರೀತಾ ಇದ್ದ, ಒಂದು ಕಾಲದಲ್ಲಿ ಹಿ ವಾಸ್ ವೆರಿ ರಿಚ್ ಪರ್ಸನ್,
ರೈಟ್. ಬಟ್ ದ ಬೈಬಲ್ ಹೇಳ್ತದೆ, ಯಾರು ಅವನಿಗೆ ಕೊಡಲಿಲ್ಲ. ಹೇಳ್ರಿ, ಯಾರು ಅವನಿಗೆ ಕೊಡಲಿಲ್ಲ. ಓದಿದ್ದೀರಾ ಈ ವಚನವನ್ನು? ಓದಿದ್ದೀರಾ? ಯಾರು ಅವನಿಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಕಮಾನ್, ಯಾಕೆ ಕೊಡಲಿಲ್ಲ? ಈ ಪ್ರಿನ್ಸಿಪಲ್ಗಳು ಬೈಬಲ್ ಓದುವಾಗ ಸಣ್ಣ ಸಣ್ಣ ಪ್ರಿನ್ಸಿಪಲ್ಗಳಿರ್ತವೆ, ಅದನ್ನು ನಾವು ಕಲಿಬೇಕು. ಸುಮ್ಮನೆ ಓದ್ತಾ ಹೋಗೋದಲ್ಲ, ಗಿಳಿಬಾಯಾಟ ಮಾಡಿದಾಗ. ಅದನ್ನು ಓದಬೇಕು, ಯಾಕೆ ಅವನಿಗೆ ಕೊಡಲಿಲ್ಲ ಅಂತ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೊಡಿರಿ, ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ಪೂರ ಅಳೆದು ನಿಮ್ಮ ಸೆರಗಿಗೆ ಜನರು ತಂದು ಹಾಕುವರು. ಯಾರು ಕೊಡುವುದಿಲ್ಲ. ಅನ್ಲೆಸ್ ದೇವರು ಅಪ್ಪಣೆ ಕೊಡದಿದ್ದರೆ ಯಾವ ಕಾಗೆ ಕೂಡ ನಿನ್ನ ಹತ್ತಿರ ಬರುವುದಿಲ್ಲ. ಮನುಷ್ಯರ ಮೇಲೆ ಭರವಸವಿಡುವವನು ಶಾಪಗ್ರಸ್ತ, ಯೆಹೋವನ ಮೇಲೆ ಆಶ್ರಯಿಸುವವನು ಆಶೀರ್ವಾದ ಪಾತ್ರ. ದ ಬೈಬಲ್ ಹೇಳ್ತದೆ, ಮನುಷ್ಯರ ಮೇಲೆ ಭರವಸವಿಟ್ಟವನು ಅವನಿಗೆ ಶುಭ ಸಂಭವಿಸಿದರೂ ಗೊತ್ತಾಗುವುದಿಲ್ಲ. ಅವನು ಚೌಳು ನೆಲ, ಬಂಜರು ಭೂಮಿ. ಮನುಷ್ಯರ ಮೇಲೆ ಭರವಸವಿಟ್ಟವನು ಬಂಜರು ಭೂಮಿ. ಬಟ್ ದೇವರ ಮೇಲೆ ಭರವಸೆಟ್ಟನು, ಆತನು ದಗೆಗೆ ಭಯಪಡದೆ ಕ್ಷಾಮ ವರ್ಷದಲ್ಲಿ ಅವನು ಫಲ ಕೊಡುತ್ತಾನೆ. ಕಮನ್ ಹೇಳ್ರಿ, ಕ್ಷಾಮ ವರ್ಷದಲ್ಲಿ ಅವನು ಫಲ ಕೊಡುತ್ತಾನೆ. ಇಕಾನಮಿ ಕಮ್ಮಿ ಆಗಲಿ, ಬರಗಾಲ ಇರಲಿ, ಅವನು ಫಲ ಕೊಡುತ್ತಾನೆ. ಬಟ್ ಈ ವ್ಯಕ್ತಿ ಬರಗಾಲದಲ್ಲಿ ಫಲ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಇವನ ಹತ್ರ ಇರುವಾಗ ಇವನು ತನಗೋಸ್ಕರ ಸ್ಪೆಂಡ್ ಮಾಡಿದ. ಸೆಲ್ಫಿಶ್ ಲೈಫ್. ನಿಮ್ಮ ಫ್ಯೂಚರ್ ಇರುವಂಥದ್ದು ಪ್ರಿಯರೇ, ಯಾರು ನಿಮಗೆ ಕೊಡ್ತಾರೆ ಅದು ಅಲ್ಲ. ನಿಮ್ಮ ಫ್ಯೂಚರ್ ಇರುವಂಥದ್ದು ಎಷ್ಟು ನೀವು ಈಗ ಆಪರ್ಚುನಿಟಿ ಇರುವಾಗ ಬಿತ್ತುತ್ತೀರಿ, ಅದು ನಿಮ್ಮ ಫ್ಯೂಚರ್. ಕೇಳ್ತಾ ಇದ್ದೀರಾ? ಇದು ನಿಮ್ಮ ಫ್ಯೂಚರ್. ನೀವು ಎಷ್ಟು ಸ್ಟೋರ್ ಮಾಡಿ ಇಡ್ತೀರಿ ಬ್ಯಾಂಕಲ್ಲಿ, ಅದು ನಿಮ್ಮ ಫ್ಯೂಚರ್ ಅಲ್ಲ. ಸ್ಟೋರ್ ಮಾಡಿ ಇಡಿ. ದ ಬೈಬಲ್ ಹೇಳ್ತದೆ, ವೈಸ್ ಆಲ್ವೇಸ್ ಸೇವ್, ಫೂಲ್ ಆಲ್ವೇಸ್ ಸ್ಪೆಂಡ್. ಮೂರ್ಖನ್ ಎಲ್ಲವನ್ನು ಖರ್ಚು ಮಾಡ್ತಾನಂತೆ, ವೇಸ್ಟ್ ಖರ್ಚು ಮಾಡ್ತಾನೆ. ವೈಸ್ ಆಲ್ವೇಸ್ ಸೇವ್. ಪ್ರೈಸ್ ಗಾಡ್. ಫಸ್ಟ್ ಯಾಕೆ ನಾವು ಸೇವ್ ಮಾಡಿ ಇಡಬೇಕು? ಯಾಕೆ ಸೇವ್ ಮಾಡಬೇಕು? ಯಾಕೆ ಸೇವ್ ಮಾಡಬೇಕಂತ ಹೇಳಿದ್ರೆ, ದೇವರು ಯಾವಾಗ ಕೇಳಿದ್ರು, ಏನು ಕೇಳಿದ್ರು, ನನ್ನ ಹತ್ರ ಯಾವಾಗಲೂ ಇದೆ. ರೈಟ್? ನನ್ನ ಹತ್ರ ಯಾವಾಗಲೂ ಇದೆ. ದೇವರು ಏನು ಕೇಳ್ತಾನ ಅಂತ ಹೇಳಿದ್ರೆ ಅದು ನನ್ನ ಸೀಡ್. ನನ್ನ ಹತ್ರ ಏನು ಇದೆ ಅದೆಲ್ಲವೂ ಬೀಜ. ವಾಟ್ ಎವರ್ ಐ ಹ್ಯಾವ್, ಎವ್ರಿಥಿಂಗ್ ಇಸ್ ಸೀಡ್. ಒಬ್ಬ ಸೀಡ್ ಅನ್ನು ಬಿತ್ತಿದಾಗ ಅವನಿಗೆ ಹಾರ್ವೆಸ್ಟ್ ಬಂದೇ ಬರುತ್ತದೆ. ಗೋಡೆ ಒಡೆದು ಹಾರ್ವೆಸ್ಟ್ ಬರುತ್ತದೆ. ಹಿ ಫಂಕ್ಷನ್ ಇನ್ ದ ಕಿಂಗ್ಡಮ್. ನಮ್ಮದೆಲ್ಲವೂ ದೇವರದ್ದೇ, ದೇವರದ್ದೆಲ್ಲವೂ ನಮ್ಮದೇ. ಪ್ರೈಸ್ ಗಾಡ್. ಬಟ್ ದೇವರು ನಮಗೆ ಏನು ಪ್ರಕಟಣೆ ಕೊಟ್ಟಿದ್ದಾನೆ ಅದನ್ನು ಮೇಂಟೈನ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ತಪ್ಪಿಯೋದ ಮಗನಿಗೆ ತಂದೆಯ ಪ್ರಕಟಣೆ ಗೊತ್ತಿತ್ತು, ತಂದೆಯದ್ದು ಏನಾಗಿದೆ ಅದೆಲ್ಲವೂ ನನ್ನದಂತ ಗೊತ್ತಿತ್ತು. ಯಾವಾಗ ಅವನು ಸೆಲ್ಫಿಶ್ ಆಗಿ ಬದುಕಿದ್ದ ಆವಾಗ ಅವನಿಗೆ ಮಂಕು ಬುದ್ಧಿ ಬಂದದ್ದು ಗೊತ್ತೇ ಇಲ್ಲ. ಹಿ ಲಾಸ್ಟ್. ಆತನ ಪ್ರಕಟಣೆಯನ್ನು, ದೇವರದ್ದು ಏನಿದೆ ಅದು ನನ್ನದೆಂಬ ಪ್ರಕಟಣೆಯನ್ನು ಅವನು ಲೂಸ್ ಮಾಡಿದ. ಅದಕ್ಕೆ ಬೈಬಲ್ ಹೇಳ್ತದೆ, ಹಿ ಕೇಮ್ ಟು ಹಿಮ್ಸೆಲ್ಫ್. ಅವನಿಗೆ ಬುದ್ಧಿ ಬಂತು, ಅವನಿಗೆ ಪ್ರಕಟಣೆ ಬಂತು. ಲಾಸ್ಟ್ ಹೇಳಿದ, ನನ್ನ ತಂದೆ ಮನೆಯಲ್ಲಿ ಸೇವಕರು ಕೂಡ ಇದಕ್ಕಿಂತ ರಿಚ್ ಆಗಿ ಊಟ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನಾನು ಹೇಗಿದ್ದೆ ಅಲ್ಲಿವರೆಗೆ ನೆನಪೇ ಇಲ್ಲ, ತಂದೆಯದ್ದು ನೆನಪೇ ಇಲ್ಲ. ರೈಟ್? ಭಿಕಾರಿಯಾಗಿ ಜೀವಿಸಿದ. ಒಂದು ಕಾಲದಲ್ಲಿ ತಂದೆ ನಿನ್ನದೆಲ್ಲವೂ ನನ್ನದಂತಹ ಆ ಪ್ರಕಟಣೆಯಲ್ಲಿ ಮೆರೆಯುತ್ತಿದ್ದ ವ್ಯಕ್ತಿ ನೆಕ್ಸ್ಟ್ ಬಂತು, ತಂದೆ ಎಲ್ಲಿದ್ದಾನದು ಗೊತ್ತಿಲ್ಲ. ಅವನು ಎಕ್ಸ್ಪೆಕ್ಟ್ ಮಾಡಿದ ಆ ಭೂನಿವಾಸಿಗಳಲ್ಲಿ ಏನಾದ್ರೂ ಸಿಗ್ತದೆ ಅಂತ. ಬಾಸ್ ಆಗಿದ್ದವ ಸರ್ವೆಂಟ್ ಆದ. ಕೇಳ್ತಾ ಇದ್ದೀರಾ? ಇವತ್ತು ಅನೇಕರು ಬಾಸ್ ಆದವರು ಒಂದು ಕಾಲದಲ್ಲಿ ಇವತ್ತು ಸರ್ವೆಂಟ್ ಆಗಿ ಬಿಟ್ಟಿದ್ದಾರೆ. ಕೆಲವರು ಶಿಪ್ ಓನರ್ ಆಗಿದ್ದವರು ಇವತ್ತು ಆ ಶಿಪ್ ಹೋಗಿ ಅದೇ ಶಿಪ್ಪಲ್ಲಿ ಅವರು ಕೆಲಸಕ್ಕಿದ್ದಾರೆ. ಕೆಲವರದ್ದು ದೊಡ್ಡ ದೊಡ್ಡ ಹೋಟೆಲ್ ಇತ್ತು, ಆ ಹೋಟೆಲ್ ಹೋಗಿ ಅದೇ ಹೋಟೆಲಲ್ಲಿ ಅವರು ಕೆಲಸಕ್ಕಿದ್ದಾರೆ. ಕೆಲವರದ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ ಹೋಗಿ ಅದೇ ಬಿಸ್ನೆಸ್ ನಲ್ಲಿ ಇವರು ಕೆಲಸದವರಾಗಿದ್ದಾರೆ. ವೈ? ಯಾಕೆ? ಆ ಟ್ರುತ್ ಅನ್ನು ಅವರು ಮೇಂಟೈನ್ ಮಾಡಲಿಲ್ಲ.
ರೆವಲೇಷನ್ ಅನ್ನು ಮೇಂಟೈನ್ ಮಾಡಲಿಲ್ಲ, ಪ್ರಕಟಣೆಯನ್ನು ಮೇಂಟೈನ್ ಮಾಡಲಿಲ್ಲ, ನಿಮ್ಮ ಇನ್ನರ್ ಮ್ಯಾನ್ ನೀವು ಶಾರ್ಪ್ ಮಾಡದಿದ್ದರೆ ನೀವು ಸ್ಟ್ರಗಲ್ ಆಗ್ತೀರಿ. ಒಬ್ಬ ಜಿಮ್ ಮಾಡುವವನು ವಾರಕ್ಕೊಮ್ಮೆ ಜಿಮ್ ಮಾಡಿದರೆ ಅವನು ಸ್ಟ್ರಗಲ್ ಆಗ್ತಾನೆ ವಾರ ಇಡೀ. ಬಟ್ ಬುದ್ಧಿವಂತ ಏನು ಮಾಡ್ತಾನಂತ ಹೇಳಿದ್ರೆ ಎವ್ರಿ ಡೇ ಅವನ ಬಾಡಿಯನ್ನು ಅವನು ಮೇಂಟೈನ್ ಮಾಡುತ್ತಾನೆ. ಅವನು ಎಷ್ಟು ಎತ್ತಿದ್ರೂ ಏನಾಗುವುದಿಲ್ಲ. ಒಬ್ಬ ಮಂಗ ಬರ್ತಾನಂತ ಹೇಳಿಕೊಂಡು ಕಲ್ಲು ಬಿಸಾಡಲಿಕ್ಕೆ ನಾನು 2016 ಬಿಸಾಡಿದ ಪೋರ್ಸಲ್ಲಿ ಈಗ ಬಿಸಾಡಲಿಕ್ಕೆ ಆಗುದಿಲ್ಲ. ಯಾಕೆ? 10 ವರ್ಷ ಕಲ್ಲೇ ಬಿಸಾಡಲಿಲ್ಲ. ಅರ್ಥ ಆಗ್ತಾ ಇದೆಯಾ? ದುಂಬಿಯನ್ನ ಕಲ್ಲು ಅಳ್ತಿಡ್ದು ಅಡಿಗೆ ಬಂದಿತ್ತು ಮಾರ್ರೆ ಇತ್ತೆ ಅಡಿಗೆ ಬೋಪದೆಯೋ ಬೇನೆ. ಈಗ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದ? ದೇವರೇ ನನಗೆ ಹೊಸ ಕೈ ಕೊಡು ಅಂತ? ನಿನ್ನ ಕೈಯನ್ನು ಯೂಸ್ ಮಾಡು. ನೆಕ್ಸ್ಟ್ ಡೇ ಬಿಸಾಡು. ಅದು ಒಂದು 2 ಮೀಟರ್ ಜಾಸ್ತಿ ಹೋಗ್ತದೆ. ನೆಕ್ಸ್ಟ್ ಬಿಸಾಡು, ಇನ್ನೂ 3 ಮೀಟರ್ ಜಾಸ್ತಿ ಹೋಗ್ತದೆ. ಆಗ ಅದೇ ಲೆವೆಲ್ಗೆ ಬರುತ್ತೆ. ರೈಟ್? ತಪ್ಪಿ ಹೋದ ಮಗ ಜಸ್ಟ್ ಆತನು ಆಲೋಚನೆ ಮಾಡಿದ, ನನ್ನ ತಂದೆಗೆ ಒಂದೇ ಹೇಳ್ತೇನೆ, ಅಪ್ಪ ನಿನಗೂ ಪರಲೋಕಕ್ಕೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ. ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ನಿನ್ನ ಸೇವಕರಲ್ಲಿ ಒಬ್ಬನಂತೆ ನನ್ನನ್ನು ಸೇರಿಸಿಕೋ. ಅದು ಅವನ ಥಿಂಕಿಂಗ್. ಕೆಲವರು ಬಾರ್ನ್ ಅಗೇನ್ ಆದವರು ಟ್ರುತ್ ಅನ್ನು, ರಿಯಾಲಿಟಿಯನ್ನು ಮೆಡಿಟೇಟ್ ಮಾಡೋದನ್ನು ಬಿಟ್ಟು, ಅಪ್ಪ ತಂದೆ ನಾನು ಫುಲ್ಲು ಪವರ್ಫುಲ್ ಆಗಿದೆ, ಈಗ ಸಭೆಗೆ ಎಲ್ಲ ಫೆಲೋಶಿಪ್ಗೆ ಬಾರದೆ ಎಲ್ಲ ಮಂಕ ಆಗಿದ್ದೇನೆ, ನನ್ನಲ್ಲೊಂದು ಪರಲೋಕದಲ್ಲಿ ಗುಡಿಸುವ ಕೆಲಸವನ್ನು ಕೊಡಪ್ಪ. ರೈಟ್? ತಂದೆ ಹಾಗೆ ಮಾಡ್ತಾನ? ರೈಟ್? ತಪ್ಪಿ ಹೋದ ಮಗ ಏನು ಹೇಳಿದ? ಅವನು ಹೋದ, ಜಸ್ಟ್ ಒಂದು ತೀರ್ಮಾನ ಮಾಡಿದ. ಅಪ್ಪ ದೂರದಿಂದ ನೋಡ್ತಾ ಇದ್ದಾನೆ, ವಾವ್ ಮಗ ಬಂದ. ಅಪ್ಪ ಮಗನಾಗಿಯೇ ನೋಡ್ತಾ ಇದ್ದಾನೆ. ಇವನು ಮಾತ್ರ ಬೇರೆ ಬೇರೆ ಹೆಸರು ಅವನಿಗೆ ಇಟ್ಟಿದ್ದಾನೆ. ಇವತ್ತು ಅನೇಕ ವಿಶ್ವಾಸಿಗಳು ದೇವರು ನಿಮ್ಮನ್ನು ಏನಾಗಿ ಕರೆದಿದ್ದಾನೋ, ದೇವರು ನಿಮ್ಮನ್ನು ಏನಾಗಿ ಮಾಡಿದ್ದಾನೋ ಅದನ್ನು ಒಪ್ಪುವುದು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನೀವು ಆಲೋಚನೆ ಮಾಡುವುದಲ್ಲ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸವಿಡು. ಹೇಳ್ರಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಹೇಳ್ರಿ, ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸವಿಡು. ಓದಿರಿ ಆ ವಚನವನ್ನು. 15ನೇ ಅಧ್ಯಾಯ 15, ಪುನಃ ಲೂಕ್ ಚಾಪ್ಟರ್ 15:18. ಎಲ್ಲರೂ ಓದಿ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಏನ್ ಹೇಳ್ತಾನೆ? I will arise and go to my father. Come on, ಹೇಳ್ರಿ, I will arise. Come on, ಹೇಳ್ರಿ, I will arise. Come on, 2-3 ಸರ್ತಿ ಹೇಳಿ, I will arise. Come on, ಹೇಳ್ರಿ, I will arise. ನಿಮ್ಮ ಒಳಗಿನ ಮನುಷ್ಯ ಹೇಗೆ ಮಲಗಿದಾನಲ್ಲ, ಅವನು ಎದ್ದು ಹೇಳಿ, I will arise. ಹೇಳ್ರಿ, I will arise. I will arise with health. I will arise with joy. I will arise with prosperity. I will arise with authority. ಅಲ್ಲಿವರೆಗೆ ಅವನು ಮಲಗಿದ್ದ. ಈಗ ಹೇಳ್ತಾನೆ, ಅವನು ಅರಿಕೆ ಮಾಡ್ತಾ ಇದ್ದಾನೆ, I will arise. ಅದಕ್ಕೆ ನಿಮ್ಗೆ ಹೇಳಿದ್ದು, ಹೇಳ್ರಿ, I will arise. ಹೇಳ್ರಿ, ಏಳು ಪ್ರಕಾಶಿಸು. 7 ಪ್ರಕಾಶಿಸು ಅಂತ ಹೇಳುವಾಗ ಬೇರೆಯವರಿಗೆ ನೋಡ್ಬೇಡಿ, ನಿಮಗೆ ನೀವು ತಗೊಳ್ರಿ. ನಿಮ್ಮ ಒಳಗಿನ ಮನುಷ್ಯ ಹೇಳ್ತಾನಲ್ಲ, ಪರಿಸ್ಥಿತಿಗಳೆಲ್ಲ ಚೇಂಜ್ ಆಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, 7 ಪ್ರಕಾಶಿಸು, ನಿನಗೇನು ಬಂತು? ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಯೆಹೋವನ ತೇಜಸ್ಸು ಅಂದರೆ ನಮ್ಮ ಈ ತಲೆಯ ಮೇಲೆ ಅಲ್ಲ, ನಮ್ಮ ಆತ್ಮದ ತಲೆಯ ಮೇಲೆ, ಸ್ಪಿರಿಚುವಲ್ ಮೈಂಡ್. ಓಕೆ? ಭೂಲೋಕದಲ್ಲಿ ಕತ್ತಲೆ ತುಂಬಿದೆ, ಜನಾಂಗಗಳಿಗೆ ಕಾರ್ಗತ್ತಲೆ ತುಂಬಿದೆ. ಕತ್ತಲೆ ಅಂದರೆ ಏನು? ಕಾರ್ಗತ್ತಲೆ ಅಂದರೆ ಏನು? ಡಿಮನ್ಸ್, ದುರಾತ್ಮಗಳು, ಕೊರತೆಗಳು, ರೋಗಗಳು, ವ್ಯಾಧಿಗಳು, ಪ್ರಾಬ್ಲಮ್ಗಳು, ಸಮಸ್ಯೆಗಳು, ಆಪರೇಷನ್, ಸಪರೇಷನ್, ಇದೆಲ್ಲ ಲೋಕದಲ್ಲಿ ಇದೆ. ಇಲ್ಲ ಅಂತ ಹೇಳಿಲ್ಲ. ಯೇಸು ಹೇಳಿದ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಲೋಕದಲ್ಲಿ
ಸಮಾಧಾನ ಇದೆ ಅಂತ ಹೇಳಲಿಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದರೆ ನೀವಂತೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ ಆಗಿದೆ. ದಟ್ ಇಸ್ ಅವರ್ ಫೇತ್. ನೀವು ರೋಗವನ್ನು ಜಯಿಸಬೇಕಾ? ನಂಬಿಕೆಯಲ್ಲಿ ಹೇಳಬೇಕು. ನೀವು ರೋಗದ ಮೇಲೆ ಡಾಮಿನೇಟ್ ಮಾಡುತ್ತೀರಿ. ನಿಮ್ಮ ಒಳಗಿನ ಮನುಷ್ಯನಿಗೆ ನೀವು ಏನು ಫೀಡ್ ಕೊಡದಿದ್ದರೆ, ಒಳಗಿನ ಮನುಷ್ಯನಿಗೆ ಹೇಳದಿದ್ದರೆ, ನಿಮ್ಮ ಹೊರಗಿನ ಮನುಷ್ಯ ನೀವು ಹೇಳಿದ ಹಾಗೆ ಅವನು ಕೇಳುವುದಿಲ್ಲ. ನೀವು ಆರಾಧನೆಗೆ ಬರ್ತೀರಿ, ಕಬ್ಬಿಣದ ರಾಡ್ ಆಗಿ ನಿಲ್ತೀರಿ. ಯಾಕೆ? ಒಳಗಿನ ಮನುಷ್ಯ ನರ್ವಂಟೆ ಆಗಿದೆ, ಅವನಿಗೆ ಕೆಪಾಸಿಟಿ ಇಲ್ಲ ಎಬ್ಬಿಸ್ಲಿಕ್ಕೆ ನಿಮ್ಮನ್ನು. ಅವನು ಜಾಸ್ತಿ ನಿನ್ನ ಟಾರ್ಚರ್ ಮಾಡಿದ್ರೆ ಸಭೆಗೆ ಹೋಗ್ಬೇಡ ನೀನು. ಹೌದು, ದೇವರು ಎಲ್ಲ ಕಡೆಯಲ್ಲಿದ್ದಾನೆ. ಹೊರಗಿನವನು ತುಂಬ ಮಾತಾಡ್ತಾನೆ, ಅವನಿಗೆ ಮಾತಾಡ್ಲಿಕ್ಕೆ ಬಿಡಬೇಡಿ. ಜಾಸ್ತಿ ಅವನು ಮಾತಾಡಿದರೆ ನಿಮ್ಮನ್ನು ಡಿಸ್ಟ್ರಾಕ್ಷನ್ಗೆ ಕೊಂಡು ಹೋಗ್ತಾನೆ, ನೆನಪಿಟ್ಟುಕೊಳ್ರಿ. ಆ ತಪ್ಪಿ ಹೋದ ಮಗನ ಗತಿ ಆಗ್ತದೆ ಮತ್ತೆ. ಜಾಸ್ತಿ ಮಾತಾಡಲಿಕ್ಕೆ ಬಿಟ್ಟರೆ ಯು ನೋ ಯುವರ್ ಫ್ಯೂಚರ್, ನಿಮ್ಗೆ ಎಲ್ಲಿ ಲೀಡ್ ಮಾಡ್ತಾನಂತ. ರೈಟ್? ಡಿಸ್ಟ್ರಾಕ್ಷನ್ ಲೀಡ್ ಮಾಡ್ತಾನೆ. ಕ್ರಿಸ್ತಿಯ ಜೀವಿತ ಎಂಬುವಂಥದ್ದು ಅಪ್ಸ್ ಆ್ಯಂಡ್ ಡೌನ್ ಅಲ್ಲ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲು ಮೇಲಕ್ಕೆ ಹೋಗುತ್ತದೆ, ಒಂದಿನ ಕೆಳಗೆ ಒಂದಿನ ಮೇಲೆ. ಲೋಕ ಹೇಳ್ತದೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಇರ್ತದಲ್ಲ ಪಾಸ್ಟರ್. ವಾಕ್ಯ ಹೇಳುವುದಿಲ್ಲ ಹಾಗೆ, ವಾಕ್ಯ ಹೇಳುವುದೇ ಇಲ್ಲ. ನೀವೆಲ್ಲಿಯೋ ಪುಸ್ತಕದ ಓದಿದ್ದೀರಿ, ದೇವರದ್ದು ಕೇಳಿಲ್ಲ. ಅಪ್ಸ್ ಆ್ಯಂಡ್ ಡೌನ್. ನನ್ನ ಜೀವಿತದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಇಲ್ಲ. ಪ್ರೈಸ್ ಗಾಡ್. ನಾನು 25 ವರ್ಷಗಳಿಂದ ನೋಡ್ತಾ ಇದ್ದೇನೆ, ಅಪ್ಸ್ ಆ್ಯಂಡ್ ಡೌನ್ ಇಲ್ಲ. ಒಂದಿನ ಹೀಗೆ ಒಂದಿನ ಹೋಗ್ತಾ ಇರೋದು, ಹೀಗೆಲೆ. ಪ್ರೈಸ್ ಗಾಡ್. ಇನ್ನೂ ಹೋಗ್ತಾ ಇರೋದು. ಆಗ ನೋಡಿದವರು ಕೆಲವರು ತಮಾಷೆ ಮಾಡಿದರು, ಅವರೀಗ ಇಲ್ಲ. ರೈಟ್? ನೀವು ನೋಡ್ತಾ ಇದ್ದೀರಿ. ಮುಂದೆ ನೋಡ್ಬೇಕಾ? ಪೇಷನ್ಸ್ ಅಲ್ಲಿ ನಿಲ್ಲಿ, ನೋಡ್ತಾ ಇರ್ತೀರಿ. ಪ್ರೈಸ್ ಗಾಡ್. ಈ ಕಾಡಿನಲ್ಲಿ ಪ್ರಾರಂಭ ಮಾಡುವಾಗ ಎಲ್ಲರೂ ನಿಲ್ಲಿಸ್ತಾರೆ, ಈ ಕಾಡಲ್ಲಿ ಯಾರು ಬರ್ತಾರೆ? ಏರ್ ಬರ್ಪೇರ್ ಮಾರ್ರೆ. ರೋಡ್ ಸರಿ ಇದ್ದರೂ ಕೂಡ ಯಾರಾದ್ರೂ ಬರ್ಬೋದು. ಕೆಲವರು ಪಾಪ ಜಾರಿಕೊಂಡು, ಕೆಲವರು ತೋಡಲ್ಲಿ ಬಿದ್ದುಕೊಂಡು ಹೇಗೋಗು ಬಂದಿದ್ದಾರೆ. ರೈಟ್? ರಸ್ತೆ ಇಲ್ಲದ ಸಂದರ್ಭದಲ್ಲಿ ಬಂದವರು ಯಾರು ಇಲ್ಲಿ? ಸಿಸ್ಟರ್ ವಿಲ್ಮಾ, ಡೆನಿಸ್ ಬ್ರದರ್, ಇವರೆಲ್ಲ ರಸ್ತೆ ಇರಲಿಲ್ಲ ಇಲ್ಲಿ. ಅದು ಸಹ ಸರಿಯಾದ ರೋಡ್ ಉಂಟಾ? ಆಚೆಚೆ ಬರುವಾಗ ಇದುದಾಗೋದು ಎಂತ ಹುಲ್ಲು. ಆ ಹುಲ್ಲಿಗೆ ಒಂದು ಇದು ಎಂತ ಏನು ಹೇಳ್ತಾರೆ, ಅದು ಅವರ ಪ್ಯಾಂಟಿಗೆ ತಾಗುವುದು. ಅದು ತೆಗಿಲಿಕ್ಕೆ 1 ಗಂಟೆ ಹೀಗೆ ಹೋಗ್ತದ ಅದು. ಒಬ್ಬ ಸೇವಕರು ಫಸ್ಟ್ ಟೈಮ್ ಬಂದರು, ಅವರು ಸೇಂಕಿ 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 ಬಂದು ಇನ್ನೂ ಇಲ್ಲಿ ಬರುವುದಿಲ್ಲ. ಕೆಲವರು ಹೇಳಿದ್ರು, ಒಂದು 4 ದಿನತ್ತೆ ಮುಚ್ಚುಂಡವು. ಎಂತ ಮುಚ್ಚಲಿಕ್ಕೆ? ನಿಮ್ಮ ಭವಿಷ್ಯ ಇನ್ನೊಬ್ಬರ ನಾಲಿಗೆಯ ಮೇಲಿರೋದಲ್ಲ, ಇನ್ನೊಬ್ಬರ ಪ್ರಾಫೆಸಿಯ ಮೇಲಿರುವುದಲ್ಲ. ನಿಮ್ಮ ಭವಿಷ್ಯ ದೇವರ ವಾಕ್ಯದ ಮೇಲೆ ಇರುವುದು. ಪ್ರೈಸ್ ಗಾಡ್. ಮೊದಲು ಕೇಳುವುದನ್ನು ಸ್ಟಾಪ್ ಮಾಡ್ರಿ. ಎಷ್ಟು ಮಾತಾಡುವ ಬಾಯಿಗಳು ಇರ್ತವೋ, ಕೇಳುವ ಕಿವಿ ಎಲ್ಲಿವರೆಗಿದೆ, ಮಾತಾಡುವ ಬಾಯಿಗಳು ಇದ್ದೇ ಇರುತ್ತವೆ. ನೀವು ಅವರ ಬಾಯಿಗಳನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಅವರ ಬಾಯಿಗಳನ್ನು ಸ್ಟಾಪ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಸಂತೋಷ ಪಡಬೇಕು. ಜನರು ಸುಳ್ಳು ಸುಳ್ಳಾಗಿ, ತಪ್ಪು ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದಂತೆ ಹೇಳುತ್ತಿರುವಾಗ ನೀವೇನು ಮಾಡಬೇಕು? ಆ ಸಂದರ್ಭದಲ್ಲಿ ಸಂತೋಷ ಪಡಬೇಕು. ಸಂತೋಷ ಪಡುವುದಂದರೆ ನಿಮ್ಮ ಇನ್ನರ್ ಮ್ಯಾನಿಗೆ ಕುಡುಪಿ ಹೊರಗೆ ಬರುವುದು. ನಿಮ್ಗೆ ಗೊತ್ತಾ, ಈ ಸಿಂಹಗಳಿಗೆ ನೊಣ ಎಲ್ಲ ಕೂತ್ಕೊಂಡ್ರೆ ಅವ್ರು ಏನು ಮಾಡ್ತದೆ? ಮೊದಲು ಹೀಗೆ ಬಾಲ್ ಅಲ್ಲಾಡಿಸ್ತದೆ, ಸಡನ್ಲಿ ಅದು ಕುಡುಪ್ತದೆ. ರೈಟ್? ಎಲ್ಲ ನೊಣಗಳು ಓಡ್ತವೆ. ನಾಯಿ ಏನು ಮಾಡ್ತದೆ? ಪಟ 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 ಶಬ್ದ ಎಂತ ಹೇಳ್ರಿ. ಅದೇ ರೀತಿ ಕುಡುಪಿರಿ, ಹೇಳ್ರಿ ಪಟ 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 ಆಗಲಿ ನಿಮ್ಮ ಜೀವಿತ. ಹೇಳ್ರಿ ಐ ವಿಲ್ ಅರೈಸ್. ಹೇಳ್ರಿ ಐ ವಿಲ್ ಅರೈಸ್. ಹೇಳಿ ನಾನು ಏಳುತ್ತೇನೆ.
ನಿಮ್ಮ ಇನ್ನರ್ ಮ್ಯಾನನ್ನು ಕೇರ್ ಮಾಡಿದರೆ ಅವನು ನಿಮ್ಮನ್ನು ಕೇರ್ ಮಾಡ್ತಾನೆ. ನಾನೊಂದು ಗಾದೆ ಓದಿದೆ, ಅದು ಗಾದೆ ತಾರೆ ಪಣ್ಪುಣ್ಗೆ 5 ವರ್ಷ ಎನ್ನನ್ನು ಸಾಂಕಲ ಬೊಕ್ಕ ನಿನ್ನನ್ನು ನಾನು ಸಾಂಕುವೆ ಅಂತ ಕೇಳಿದ್ದೀರಾ? ತೆಂಗಿನ ಮರ ಹೇಳ್ತದಂತೆ 5 ವರ್ಷ ನನ್ನನ್ನು ಕೇರ್ ಮಾಡು, ಉಳಿದ ಜೀವಮಾನವಿಡೀ ನಾನು ನಿನ್ನನ್ನು ಕೇರ್ ಮಾಡ್ತೇನೆ. ನಿನಗೆ ಬೊಂಡ ಕೊಡ್ತೇನೆ, ನಿನಗೆ ತೆಂಗಿನಕಾಯಿ ಕೊಡ್ತೇನೆ, ನಿನ್ನನ್ನು ನಾನು ಸಾಕ್ತೇನೆ, ಕೊಬ್ಬರಿ ಕೊಡ್ತೇನೆ, ಎಣ್ಣೆ ಕೊಡ್ತೇನೆ, ಏನೆಲ್ಲ ಬೇಕು ಕೊಡ್ತೇನೆ. 5 ವರ್ಷ ನನ್ನನ್ನು ಕೇರ್ ಮಾಡು. ಅದೇ ರೀತಿ ನಿಮ್ಮ ಇನ್ನರ್ ಮ್ಯಾನನ್ನು ನೀವು ಕೇರ್ ಮಾಡಿದರೆ, ಹೊಸದಾಗಿ ಹುಟ್ಟಿದ ಮನುಷ್ಯ ಇದ್ದಾನೆ ನೋಡಿ, ಅವನನ್ನು ಕೇರ್ ಮಾಡಿದರೆ ಆತನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಆತನು ನಿಮ್ಮನ್ನು ಕೇರ್ ಮಾಡುತ್ತಾನೆ. ನಿಮ್ಮ ದೇಹದ ಬಳಿ ಒಂದು ವ್ಯಾಧಿ ಬರಲಿಕ್ಕೆ ಬಿಡುವುದಿಲ್ಲ, ಯಾವುದೇ ಸಿಂಪ್ಟಮ್ಸ್ಗಳು ಬರಲಿಕ್ಕೆ ಬಿಡುವುದಿಲ್ಲ, ಯಾವ ನೋವುಗಳು ಬರಲಿಕ್ಕೆ ಬರುವುದಿಲ್ಲ. ಅವನು ಎದ್ದು ಮಾತಾಡುತ್ತಾನೆ, ಐ ವಿಲ್ ಅರೈಸ್. ಪೌರ್ಣಗೆನಾದವನು ಆತ್ಮದಲ್ಲಿ ಪರಬ ಏನಿಲ್ಲ. ಅವನು ಪ್ರಾಯದವನು, ಇವನು ಯೌವನಸ್ಥನು, ಇವನ ಮಕ್ಕಳು, ಅವರು 80 ವರ್ಷದವನು, ಏನು ಆತ್ಮದಲ್ಲಿ ನೀವು ದೇವರ ಮಕ್ಕಳು. ಪ್ರೈಸ್ ಗಾಡ್. ನೀವು ಆತ್ಮದಲ್ಲಿ ಎದ್ದರೆ ನಿಮ್ಮ 80 ವರ್ಷದ ದೇಹ ಕೂಡ ರಿನ್ಯೂ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೈಸ್ ಗಾಡ್. ನೀವು ಹೊರಗಿನಿಂದ ಒಳಗೆ ಜೀವಿಸಿದರೆ ನಾನದಲ್ಲ ಪೂಜೆ ಮಾರ್ರೆ ಅಂತ, ಅದು ಬಾಡಿ ಲ್ಯಾಂಗ್ವೇಜ್, ನಾಟ್ ಸ್ಪಿರಿಟ್ ಲ್ಯಾಂಗ್ವೇಜ್. ಸ್ಪಿರಿಟ್ ಲ್ಯಾಂಗ್ವೇಜ್ ಏನು ಹೇಳ್ತದೆ? ಶ್ರೇಷ್ಠ ವರಗಳಿಂದ ಆತ ನನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ, ಹದ್ದಿಗೆ ಬರುವಂತೆ ಯೌವನವನ್ನು ನನಗೆ ತಿರುಗಿ ಆತನು ಬರಮಾಡಿದ್ದಾನೆ. ಸೋ ದಟ್ ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್. ರೈಟ್? ಅವನು ಯಾವಾಗಲೂ ಹೇಳ್ತಾನೆ, ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್. ಕಾಲೇಬನಾಗಿ ಮಾತಾಡ್ರಿ. 6 ಲಕ್ಷ ಜನರು ಮಾತಾಡಿದಾಗೆ ಮಾತಾಡಬೇಡ್ರಿ. ಒಬ್ಬ ಮನುಷ್ಯ ಮಾತಾಡಿದ್ರೆ ಅವನೊಟ್ಟಿಗೆ ನಿಲ್ಲಿರಿ. 6 ಲಕ್ಷ ಜನರೊಟ್ಟಿಗೆ ನಿಲ್ಬೇಡ್ರಿ. 6 ಲಕ್ಷ ಜನ ಹೇಳಿದ್ರು ನಾವು ಈ ಅರಣ್ಯದಲ್ಲಿ ಸಾಯ್ತೇವೆ ಅಂತ. ಕಾಲೇಬ ಹೇಳಿದ, ನಾನು ಕಾನಾನ್ ದೇಶವನ್ನು ಸ್ವಾಧೀನ ಮಾಡ್ತೇನೆ ಅಂತ ಹೇಳಿದ. ಆಫ್ಟರ್ 85 ಇಯರ್ಸ್ ಆತನಿಗೆ ಆಗುವಾಗ ಇವನೊಟ್ಟಿಗಿದ್ದವರೆಲ್ಲರೂ 70-80ರಲ್ಲಿ ಪಡ್ಚ. ಇವತ್ತು ಕೂಡ ಗೋರಿಯಲ್ಲಿ ಅವರೊಟ್ಟಿಗೆ ಎಗ್ರಿ ಆಗ್ತಾರೆ, ಅವರೊಟ್ಟಿಗೆ ಎಗ್ರಿ ಆಗುವುದನ್ನು ಬಿಡುವುದಿಲ್ಲ. ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80. ಇವರಿಗೆ ಒಬ್ಬ ಮನುಷ್ಯ ಮಾತಾಡಿದ ಅವನೊಟ್ಟಿಗೆ ಎಗ್ರಿ ಆಗಲಿಕ್ಕೆ ಆಗುವುದಿಲ್ವ? ಅದು ಎಕ್ಸ್ಟ್ರೀಮ್ ಪಾಸ್ಟರ್, ಅದು ಎಕ್ಸ್ಟ್ರೀಮ್. ಕಾಲೇಬನಿಗೆ ಅದೇ ಹೇಳಿದ್ರು, ಅವನು ಎಕ್ಸ್ಟ್ರೀಮ್ ಮಾತಾಡ್ತಾನೆ. ಎಲ್ಲರೂ ಕಲ್ಲಿಡ್ಕೊಂಡು ಬಂದ್ರು, ಅವನು ಎಕ್ಸ್ಟ್ರೀಮ್ ಮಾತಾಡುತ್ತಾನೆ. ಫೇತ್ ಇಸ್ ಎಕ್ಸ್ಟ್ರೀಮ್. ಪ್ರೈಸ್ ಗಾಡ್. ಕಾಲೇಬ ಹೇಳ್ತಾನೆ, ನಾನು ಅವರ ಹಾಗೆ ಮಾತಾಡಲಿಲ್ಲ, ನಾನು ಎಲ್ಲರ ಹಾಗೆ ಮಾತಾಡಲಿಲ್ಲ, ನಾನು ಯಥಾರ್ಥವಾಗಿ ಮಾತಾಡಿದೆನು. ಅಲ್ಲಿಂದ ಹೊರಡುವಾಗ ನನಗೆ ಎಷ್ಟು ಸಾಮರ್ಥ್ಯವಿತ್ತೋ ಅಷ್ಟೇ ಸಾಮರ್ಥ್ಯ, ಅಷ್ಟೇ ಸ್ಟ್ರೆಂತ್ ನನ್ನಲ್ಲಿ ಈಗಲೂ ಕೂಡ ಇದೆ. ಹಲ್ಲೆಲೂಯಾ. ಹೇಳ್ರಿ, ಅಷ್ಟೇ ಸಾಮರ್ಥ್ಯ ನನ್ನಲ್ಲಿದೆ. ಹೇಳ್ರಿ, ನನ್ನ ಒಳಗೆ ದೇವರ ಶಕ್ತಿ ಇದೆ, ಪವಿತ್ರ ಆತ್ಮನು ನನ್ನ ಒಳಗೆ ಇದ್ದಾನೆ. ಹೇಳ್ರಿ, ನನ್ನ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಹೇಳಿ, ನಾವು ಕರ್ತನ ಸಂಸರ್ಗದಲ್ಲಿ ನಾವು ಒಂದು ಆತ್ಮವಾಗಿದ್ದೇವೆ. ಬೆಳಿಗ್ಗೆ ಎದ್ದುಕೊಂಡು ನೀವು ಅರಿಕೆ ಮಾಡ್ತೀರಾ? ಏನು ಅರಿಕೆ ಮಾಡೋದು? ಬಾಯಾಟ ಅರಿಕೆ ಮಾಡೋದಾ? ನಾನು ಕ್ರಿಸ್ತನನ್ನು ಸೃಷ್ಟಿಯಾಗಿ, ನಾನು ಕ್ರಿಸ್ತನ ಜಯಶಾಲಿ ಅದಲ್ಲ. ನಿಮ್ಮ ಇನ್ನರ್ ಮ್ಯಾನ್ ಎದ್ದು ಮಾತಾಡಲಿ. ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಿ ಆರ್ ನಾಟ್ ವಾಕ್ ಬೈ ಫೀಲಿಂಗ್, ವಿ ವಾಕ್ ಬೈ ಫೇತ್. ಫೇತ್ ಅಂತ ಹೇಳಿದರೆ ಈ ಶರೀರದ ಒಳಗೆ ಇರುವ ನಿಮ್ಮ ಹೊಸ ಮನುಷ್ಯ, ಅವನು ಎದ್ದು ಮಾತಾಡು. ನಾನು ಕ್ರಿಸ್ತನಲ್ಲಿ ದೇವರ ಮಗನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇನೆ. ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು. ಒಮ್ಮೊಮ್ಮೆ ನಿಮಗೆ ಆಗಲಿಕ್ಕಿಲ್ಲ, ಕೆಲವೊಂದು ವಚನಗಳನ್ನು ನನಗೆ ಒಳಗೆ ಓಪನ್ ಆಗುವವರೆಗೆ ನಾನು ಮಾತಾಡ್ತೇನೆ. ಕೆಲವೊಮ್ಮೆ ಒಂದು ವರ್ಡ್ 100 ಟೈಮ್ ಮಾತಾಡಿದುಂಟು, ಕೆಲವೊಮ್ಮೆ 500 ಸರ್ತಿ ಮಾತಾಡಿದುಂಟು, 1000 ಸರ್ತಿ ಮಾತಾಡಿದುಂಟು. ಎಲ್ಲಿವರೆಗೆ ನನ್ನ ದೇಹ ನನ್ನ ಆತ್ಮಕ್ಕೆ ಅಧೀನ ಆಗುವುದಿಲ್ಲ ಅಲ್ಲಿವರೆಗೆ ನಾನು ಬಿಟ್ಟು ಕೊಡುವುದಿಲ್ಲ. ನಾನು ಹೇಳ್ತೇನೆ, ನೀನು ಅಧೀನ ಆಗಲೇಬೇಕು.
ಅದಕ್ಕೆ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತರುವುದಂದರೆ, ಅರಿಕೆ ಮಾಡುವುದಂತ ಹೇಳಿದರೆ ಪುನಃ ಪುನಃ ನಿಮ್ಮ ಮನಸ್ಸಿಗೆ ನೀವು ನೆನಪಿಗೆ ತರುವುದು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದು ಕೂಡ ಮರೆಯಬೇಡ. ಆತನ ಕನಿಕರ, ಆತನ ಸಕ್ರಿಫೈಸ್, ಆತನ ಹೂಣಲ್ಪಡುವಿಕೆ, ಆತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ಪುನಃ ನೆನಪಿಗೆ ತರುವುದು. ನಾನು ಆತನೊಟ್ಟಿಗೆ ಸತ್ತಿದ್ದೇನೆ, ಹೂಣಲ್ಪಟ್ಟಿದ್ದೇನೆ, ಕ್ರಿಸ್ತನಲ್ಲಿ ನಾನು ಪುನರುತ್ಥಾನಾಗಿದ್ದೇನೆ, ಅದನ್ನು ನಾವು ನೆನಪಿಗೆ ತರುವುದು. ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಯಾರು ಸಮರ್ಪಿಸಬೇಕು? ನೀವೇ. ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡಬೇಕು ನೀವೇ. ಅಪೋಸ್ತಲ ಪೌಲ ಹೇಳ್ತಾನೆ, ಐ ಕಂಟ್ರೋಲ್ ಮೈ ಬಾಡಿ ಅಂಡ್ ಬ್ರಿಂಗ್ ಇಟ್ ಮೈ ಸಬ್ಜೆಕ್ಷನ್. ಹೂ ಇಸ್ ದಟ್ ಐ ಇಸ್ ದ ಸ್ಪಿರಿಟ್. ಹೇಳ್ರಿ, ಐ ಇಸ್ ದ ಸ್ಪಿರಿಟ್, ಐ ಹ್ಯಾವ್ ಎ ಸೋಲ್. ಹೇಳ್ರಿ, ನಾನು ಆತ್ಮಸ್ವರೂಪಿ, ನನಗೆ ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನಾನು ವಾಸ ಮಾಡುತ್ತಾ ಇದ್ದೇನೆ. ಈ ಐ ಎಂಬವನು ಹೊರಗಿನ ಮನುಷ್ಯನನ್ನು ಕಂಟ್ರೋಲ್ ಮಾಡಬೇಕು. ಬೆಳಿಗ್ಗೆ ಹೇಳುವಾಗ ಒಂದು ರೀತಿಯ ಹೇಳ್ರಿ, ಐ ವಿಲ್ ಅರೈವ್. ಕಮಾನ್ ಹೇಳ್ರಿ, ಒಳಗಿಂದ ಎದ್ದು ಹೇಳ್ರಿ, ಐ ವಿಲ್ ಅರೈವ್. ಅರೈವ್. ಒಳಗಿಂದ ಹೇಳ್ರಿ, ಅರೈವ್. ಕಮಾನ್, ಅರೈವ್. ಓಕೆ, ಮುಂದೆ ಹೋಗು. ಐ ವಿಲ್ ಅರೈಸ್ ಅಂಡ್ ಗೋ ಟು ಮೈ ಫಾದರ್ ಅಂಡ್ ಐ ವಿಲ್ ಸೇ ಟು ಹಿಮ್, ಫಾದರ್, ಐ ಹ್ಯಾವ್ ಸಿನ್ಡ್ ಅಗೇನ್ಸ್ಟ್ ಯು, ಅಗೇನ್ಸ್ಟ್ ಹೆವೆನ್ ಅಂಡ್ ಬಿಫೋರ್ ಯು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಯಾರು ಹೇಳುವುದು? ಮಗ ಹೇಳು. ತಂದೆಗೆ ಅವನು ಮಗನೇ. ಒನ್ಸ್ ಯು ಬಾರ್ನ್ ಅಗೇನ್, ಒಮ್ಮೆ ನೀವು ಹೊಸದಾಗಿ ಹುಟ್ಟಿದ ನಂತರ ಮಕ್ಕಳಾಗುವುದು. ಸಂಡೇ ಮಕ್ಕಳಾಗುವುದು, ಸೋಮವಾರ ಸರ್ವೆಂಟ್ಗಳಾಗುವುದಲ್ಲ. ಎಂತ? ಒಮ್ಮೆ ಹುಟ್ಟಿದ ನಂತರ ಒಮ್ಮೆಲೆ. ನೀವು ಎಷ್ಟು ತರ್ತಿ ಫಿಸಿಕಲಿ ಹುಟ್ಟಿದ್ದೀರಿ? ನಾನು ಎವ್ರಿ ಸಂಡೇ ಹುಟ್ಟುತ್ತಾ ಇದ್ದೆ. ಇದೆಯಾ? ಹಾಗೆ ಉಂಟಾ? ಒಮ್ಮೆ ಹುಟ್ಟಿದ ನಂತರ ಹುಟ್ಟಿದ್ದೀರಿ, ಮುಗಿಯಿತು. ಪ್ರಾಬ್ಲಮ್ ಏನಂತ ಹೇಳಿದ್ರೆ, 50 ವರ್ಷ ಆದರೂ ಕೂಡ ಮಗು ಬೆಳೆಯಲಿಲ್ಲ, ಒಳಗಿನ ಮನುಷ್ಯ ಏನಾಗಲಿಲ್ಲ, ಬೆಳೆಯಲಿಲ್ಲ. ಆಸ್ತಿಗೆಲ್ಲ ದನಿಯಾಗಿದ್ದರೂ ಅವನದ್ದೇ, ತಂದೆ ನಿನ್ನದೆಲ್ಲ ನನ್ನದು, ಆಸ್ತಿಗೆಲ್ಲ ದನಿಯಾಗಿದ್ದರೂ ಅವನು ಬಾಲಕನಾಗಿರುವ ತನಕ ಎಲ್ಲಿವರೆಗೆ ಬಾಲಕರಾಗಿರ್ತೀರಿ? ಎಲ್ಲಿವರೆಗೆ? ಅದು ಅಪ್ ಟು ಯು, ಅದು ನಿಮಗೆ ಬಿಟ್ಟದ್ದು. ಎಲ್ಲಿವರೆಗೆ ಬಾಲಕರಾಗ್ತೀರಿ? ಬಾಲಕನಾಗಿರುವ ತನಕ ಅವನು ದಾಸನಷ್ಟೇ, ಈಸ್ ಎ ಸರ್ವೆಂಟ್. ಅದಕ್ಕೋಸ್ಕರ ಸರ್ವೆಂಟ್ ಮೆಂಟಾಲಿಟಿ, ಸರ್ವೆಂಟ್ ಹಾಡುಗಳನ್ನು ಹಾಡ್ತಾರೆ. ರೈಟ್? ಅದಕ್ಕೆ ಯೇಸು ಕ್ರಿಸ್ತನ ಶಿಷ್ಯ ಯೋಹಾನನು, ಆತನು ಬರೀತಾನೆ, ನನ್ನ ಪ್ರಿಯ ಮಕ್ಕಳೇ, ಕ್ರಿಸ್ತನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಅದಕ್ಕೋಸ್ಕರ ನಿಮಗೆ ಬರೀತೇನೆ ಅಂತ ಹೇಳ್ತಾನೆ. ಮಕ್ಕಳಿಗೆ, ಅವ್ರಿಗೆ ಗೊತ್ತಿಲ್ಲ, ಬಾರ್ನಗೇನಾದವರಿಗೆ ಅವರ ಪಾಪಗಳು ಕ್ಷಮಿಸಲ್ಪಟ್ಟದವ್ರಿಗೆ ನಂಬಿಕೆ ಇಲ್ಲ, ಗೊತ್ತಿಲ್ಲ. ಅವ್ರು ಎವ್ರಿ ಟೈಮ್ ಪ್ರೇಯರಿಗೆ ಬರುವಾಗ ಫುಲ್ಲು ಸಿನ್ ಕಾನ್ಷಿಯಸ್. ಅದು ನಿನ್ನೆ ಪೆನ್ಸಿಲ್ ಕದ್ದದ್ದು. ಅವನು ದೇವರ ಹತ್ರ ಕ್ಷಮಾಪಣೆ ಕೇಳಿದ್ದಾನೆ, ದೇವರು ಕ್ಷಮಿಸಿದ್ದಾನೆ, ಸಮಾಧಾನವಾಗಿದ್ದಾನೆ. ಬಟ್ ಇವನಿಗೆ ಸಮಾಧಾನ ಇಲ್ಲ. ತಂದೆ, ನನ್ನೆಲ್ಲ ಪಾಪಗಳು ಕ್ಷಮಿಸು. ನಾನು ಅಕ್ಟೋಬರ್ನಲ್ಲಿ ಮಾಡಿದ ಪಾಪ, ಆಗಸ್ಟಲ್ಲಿ ಮಾಡಿದ ಪಾಪ, ಜನವರಿ ಲಾಸ್ಟ್ ವೀಕಲ್ಲಿ ಮಾಡಿದ ಪಾಪ, ಫೆಬ್ರವರಿ 27ಕ್ಕೆ ಮಾಡಿದ ಪಾಪ, ಎಲ್ಲವನ್ನೂ ಕ್ಷಮಿಸಪ್ಪ. ದೇವರು ಕೇಳ್ತಾನೆ, ಎಲ್ಲಿ 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 ಎಲ್ಲಿ? ಅದು ದೇವದೂತರು ಕೇಳ್ತಾನೆ, ಎಲ್ಲಿ, ಯಾವಾಗ ಮಾಡಿದ್ದೀವನು, ಯಾವಾಗ ಕೃಪಣೆ, ಯಾವಾಗ? ದೇವರು ಕೇಳ್ತಾನೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮ್ಮ ದೇವರಿಗೆ ನಿಮ್ಮ ಮಿಸ್ಟೇಕ್ಗಳು ಒಮ್ಮೆ ಕ್ಷಮಾಪಣೆ ಕೇಳಿದ ನಂತರ ಅವನ ರೆಕಾರ್ಡಲ್ಲಿ ಕೂಡ ಅಳಿಸಿ ಬಿಡ್ತಾನೆ. ಅವನಿಗೆ ಮೆಮೊರಿಯೇ ಇಲ್ಲ ಆ ವಿಷಯದಲ್ಲಿ. ಈಗ ಅವನು ದೇವರ ದೂತರ ಹತ್ರ ಕೇಳಬೇಕು, ಎಲ್ಲಿ, ಯಾವಾಗ ಮಾಡಿದ್ದೀವನು? ಯಾಕೆ ರೀ ಪುನಃ ದೇವರು ಮರೆತ ದೇವರಿಗೆ ಪುನಃ ನೆನಪಿಗೆ ತರ್ತೀರಿ? ನೀವು ಕ್ಷಮಾಪಣೆ ಕೇಳಿದ ನಂತರ ಮೊದಲು ನೀವು ನಿಮ್ಮ ಮನಸ್ಸಿಗೆ ಹೇಳ್ರಿ, ದೇವರು ಮರೆತಿದ್ದಾನಂತ. ಇದೆಯಾ ಬೈಬಲಲ್ಲಿ? ಎಲ್ಲಿದೆ? 43ನೇ ಯೆಶಾಯ ಓದಿ, 25ನೇ ವಚನ.
ನಾನಾಗಿ ಹೇಳ್ರಿ, ನಾನಾಗಿ, ನಾನೇ, ನನಗೋಸ್ಕರ. ಯಾರು ಹೇಳುವುದು? ದೇವರು. 3 ಸಂಗತಿಗಳನ್ನ ಹೇಳ್ತಾನೆ. ಹೇಳ್ರಿ, ನಾನಾಗಿ, ನಾನೇ, ಬೇರೆ ಯಾರಲ್ಲ, ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೇನು. ಓದಿದ್ದೀರಾ ಈ ಸ್ಕ್ರಿಪ್ಚರ್? ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ರಿ. 43ನೇ ಅಧ್ಯಾಯ 25ನೇ ವಚನ. ನಾನೇ, ಹೇಳ್ರಿ, ನನಗಾಗಿ, ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡಿ. ಅದಕ್ಕೋಸ್ಕರ ಓದಿರಿ ಯೋಹಾನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 12ನೇ ವಚನ. ಫಸ್ಟ್ ಲೆಟರ್ ಆಫ್ ಜಾನ್ 2 chapter 12 verse. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ಇಲ್ಲಿ ಮಕ್ಕಳು. ಇನ್ನೊಂದು ಬರೀತಾರೆ ಯೌವನಸ್ಥರು. ನೆಕ್ಸ್ಟ್ ಇದೆ, ಸಿ ಮುಂದೆ ಓದಿ. ತಂದೆಗಳೇ, ಆದಿಂದ ಇರುವಾತನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯೌವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಇಲ್ಲಿ 3 ವ್ಯಕ್ತಿಗಳನ್ನು ತೋರಿಸ್ತಾನೆ: ಮಕ್ಕಳು, ಯೌವನಸ್ಥರು ಮತ್ತು ತಂದೆಗಳು. ಇಲ್ಲಿ ತಂದೆಗಳು ಅಂತ ಹೇಳಿದರೆ ನಿಮ್ಮ ಫಿಸಿಕಲ್ ಮನುಷ್ಯನ ಬಗ್ಗೆ ಬರೆಯುವುದಿಲ್ಲ, ಗಡ್ಡ ಮೀಸಿ ಬಿಳಿಯಾದವರ ಬಗ್ಗೆ ಮಾತಾಡೋದಲ್ಲ ಇಲ್ಲಿ, ರೈಟ್? ಇಲ್ಲಿ ತಂದೆಗಳು ಮಾತಾಡುವಂಥದ್ದು ಸ್ಪಿರಿಚುವಲ್ ಮೆಚೂರ್ ಪರ್ಸನ್. ಆತ್ಮಿಕವಾಗಿ ಹೊಸದಾಗಿ ಹುಟ್ಟಿ ಅವರು ಮೆಚೂರ್ ಆಗಿದ್ದಾರೆ, ಅವರಲ್ಲಿ ತಂದೆಯ ಸ್ವಭಾವ ಇರ್ತದೆ. ಯೌವನಸ್ಥರು ಅಂತ ಹೇಳಿದ್ರೆ ಮರಕು ತಾಡ್ಗನ, ಎರುಕು ತಾಡ್ಗನ, ರೈಟ್? ಅವರು ಎಷ್ಟು ಕೆಲವೊಮ್ಮೆ ಅವರು ತಂದೆಗಿಂತ ಬುದ್ಧಿವರಾಗ್ತಾರೆ, ರೈಟ್? ಈಗ ನಾನು ವಚನ ಹೇಳ್ತೇನೆ. ಏನಂತ ಹೇಳಿದ್ರೆ, ನನ್ನ ಮಕ್ಕಳಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಫಾಸ್ಟೇ ಅಗುಲ್ದೇ ಸೈಯೋಡು, ಅಂಚಿದಗುಲೇನೆ ಸೈಯೋಡು. ಎವ್ರಿ ವರ್ಡ್ ಯು ಬಿಲೀವಿಂಗ್ ಇನ್ ಸ್ಪೀಕಿಂಗ್, ನೀವು ಶೀಲ್ಡನ್ನು ಹಿಡಿಯುವಂಥದ್ದು ಅಷ್ಟೇ. ಅದರರ್ಥ ಪಕ್ಕದವನು ಸಾಯಬೇಕಾಗಿಲ್ಲ, ರೈಟ್? ಅದರ ಅರ್ಥ ಅವರಿಗೆ ಕರ್ಸ್ ಮಾಡೋದಲ್ಲ ನೀನು ಪಕ್ಕದವನು. ಒಂದು ವೇಳೆ ಅವರು ನಂಬದಿದ್ದರು, ಯಾಕಂದರೆ ನಂಬುವಂಥದ್ದು ಅವರ ವೈಯಕ್ತಿಕ, ನೀನು ಅವರಿಗೋಸ್ಕರ ನಂಬಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಯುವರ್ ಇಂಡಿವಿಜುವಲ್ ಡಿಸಿಷನ್. ನಾನು ಸುವಾರ್ತೆಯನ್ನು ಇಡೀ ಲೋಕಕ್ಕೆ ನಾನು ಕೊಡಬಹುದು, ಬಟ್ ಅದನ್ನು ಆಯ್ಕೆ ಮಾಡುವಂಥದ್ದು ಪ್ರತಿಯೊಬ್ಬ ಇಂಡಿವಿಜುವಲ್ನ ರೆಸ್ಪಾನ್ಸಿಬಿಲಿಟಿ. ದೇವರು ಪ್ರತಿಯೊಬ್ಬ ವ್ಯಕ್ತಿಗೆ ಓನ್ ವಿಲ್ ಕೊಟ್ಟಿದ್ದಾನೆ. ರೋಬೋಟ್ ಆಗಿ ಕಂಟ್ರೋಲ್ ಮಾಡಲಿಲ್ಲ. ರಿಮೋಟ್ ಕಂಟ್ರೋಲ್ ನಿಮ್ಮನ್ನು ಕಂಟ್ರೋಲ್ ಮಾಡುವಾಗ ನಿಮಗೆ ವಿಲ್ ಕೊಟ್ಟಿದ್ದಾನೆ. ಯು ಕ್ಯಾನ್ ಚೂಸ್ ಲೈಫ್, ಯು ಕ್ಯಾನ್ ಚೂಸ್ ಡೆತ್. ಮರಣವನ್ನು ಚೂಸ್ ಮಾಡುವಂಥದ್ದು ನಿನ್ನ ಆಯ್ಕೆ. ಅಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ನಾವು ನೋಡ್ತೇವೆ 6,000 ಮಂದಿ ಸತ್ತರು. ಅದು ಯಾರ ಮಿಸ್ಟೇಕ್? ಕಾಲೇಬನ ಮಿಸ್ಟೇಕಾ? ಕಾಲೇಬನ ಪಕ್ಕದಲ್ಲಿ 1,000 ಜನರು, 10,000 ಜನರು ಸತ್ತರು. ಕಾಲೇಬನು ದೃಢವಾಗಿ ನಿಂತ. ಅವರು ತಮ್ಮ ಅರಿಕೆಗಳಿಂದ ಸತ್ತರು. ಅದು ಅವರ ಮಿಸ್ಟೇಕ್, ಕಾಲೇಬನ ಮಿಸ್ಟೇಕ್ ಅಲ್ಲ. ಅದಕ್ಕೆ ಕೀರ್ತನೆಗಾರರು ಹೇಳ್ತೇನೆ, ನಿನ್ನ ಮಗ್ಗುಲಲ್ಲಿ 1,000 ಜನರು, ಬಲಗಡಲ್ಲಿ 10,000 ಜನರು ಸತ್ತರು. ನೀನು ಸ್ಥಿರವಾಗಿ ನಿಲ್ಬಹುದು, ನೀನು ಸ್ಥಿರವಾಗಿ ನಿಲ್ಬಹುದು. ಆತನ ಸತ್ಯತೆಯೇ ನನಗೆ ಖೇಡಿಯವು ಗುರಾಣಿಯಾಗಿದೆ. ಆತನ ವಾಕ್ಯದ ಪ್ರಕಟಣೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಿನಗೆ ಗುರಾಣಿಯಾಗಿ ನಿಲ್ಲುತ್ತದೆ. ಗುರಾಣಿಯಾಗಿ ಪ್ರತಿಯೊಂದು ವರ್ಡ್ ನೀನು ಅರಿಕೆ ಮಾಡುವುದು ಅಂತ ಹೇಳಿದ್ರೆ ನಿನ್ನ ಗುರಾಣಿಯನ್ನು ನೀನು ದೃಢಪಡಿಸುವಂಥ, ನಂಬಿಕೆ ಎಂಬ ಗುರಾಣಿಯನ್ನು ಗಟ್ಟಿ ಮಾಡುವಂಥದ್ದು. ಕೆಡುಕನ ಅಗ್ನಿ ಬಾಣಗಳು ನಿನ್ನಲ್ಲಿ ಹತ್ತದಂತೆ ಆರಿಸ್ತಗೋಸ್ಕರ ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಎದ್ದು ಅರಿಕೆ ಮಾಡುವುದಂದರೆ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ಗುರಾಣಿಯನ್ನು ನೀವು ದೃಢಪಡಿಸುವಂಥದ್ದು. ಆತನ ಪ್ರಕಟಣೆಯೇ ನಿನಗೆ ಕೇಡಿಯವು ಗುರಾಣಿಯು ಆಗಿದೆ. ವಾಕ್ಯ ತಲೆಯಲ್ಲಿದ್ದುವಾಗ ಅದು ಗುರಾಣಿಯಾಗಿ ನಿಲ್ಲುವುದಿಲ್ಲ. ನಂಬಿಕೆ ಎಂಬ ಗುರಾಣಿ, ಫೇತ್ ಇಟ್ ಸೆಲ್ಫ್ ಇಸ್ ಎ ಶೀಲ್ಡ್. ಫೇತ್, ಯು ಮಸ್ಟ್ ಬಿಲ್ಡ್ ಯುವರ್ ಫೇತ್. ಓವರ್ಕಮ್ ದ ವರ್ಲ್ಡ್ ಈಸ್ ಅವರ್ ಫೇತ್.
ಫೇತ್ ಬರ್ಬೇಕಂತ ಹೇಳಿದ್ರೆ ನೀನು ದಿನಾಲು ಹೆಲ್ತಿ ಫೇತ್ ವಾಕ್ಯಗಳನ್ನೇ ಕೇಳಬೇಕು. ನ್ಯಾಚುರಲಿ ನಿಮ್ಮ ದೇಹಕ್ಕೆ ಇಮ್ಯುನಿಟಿ ಕೊಡಲ್ಪಟ್ಟಿದೆ, ರೈಟ್? ರೋಗ ನಿರೋಧಕ ಶಕ್ತಿ ಯಾಕೆ ಕೊಡಲ್ಪಟ್ಟಿದೆ? ಅದು ನಿಮ್ಮ ಗುರಾಣಿ ಆಗಿದೆ, ಯು ಶೀಲ್ಡ್. ಕೊರೋನಾ ಸಂದರ್ಭದಲ್ಲಿ ಅನೇಕರು ಏನು ಮಾಡಿದರು? ಸುಮಾರು ಜನ ಸತ್ತರು. ಯಾಕೆ ಸತ್ತರು? ಅವರು ತಮ್ಮ ಗುರಾಣಿಯನ್ನು ವೀಕ್ ಮಾಡಿಬಿಟ್ರು. ಯಾಕೆ ವೀಕ್ ಮಾಡಿಬಿಟ್ರು? ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನಸ್ಸು ಅದು ಒಣಮೈ. ಒಬ್ಬ ವ್ಯಕ್ತಿ ಭಯಪಟ್ಟಾಗ ಅವನ ಶರೀರದ ಇಮ್ಯುನಿಟಿ ಕೂಡ, ರೋಗ ನಿರೋಧಕ ಶಕ್ತಿ ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅದು ವೀಕ್ ಆಗ್ತದೆ, ರೈಟ್? ಇವರು ಇದರಲ್ಲೇ ನೋಡಿದ್ರು, ಅದು ಅಷ್ಟು ದೊಡ್ಡ ವೈರಸ್, ಇದು ಇಷ್ಟು ಚಿಕ್ಕ ವೈರಸ್, ಇದು ದೊಡ್ಡ ಬ್ಯಾಕ್ಟೀರಿಯಾ ಪ್ರೊಟೋಸೋನ್, ಅದು ಇದು ರೈಟ್? ಅದೇ ಒಬ್ಬನು ಕಲ್ಲು ಬಿಸಾಡ್ತಾ ಇದ್ದಾನೆ. ಕಲ್ಲು ಬಿಸಾಡುವಾಗ ನಾನೇನು ಮಾಡಬೇಕು? ನನ್ನ ಗುರಾಣಿಯನ್ನು ಹಿಡಿಬೇಕು ಹೊರತು, ಅದು ಕಲ್ಲು 3 ಗ್ರಾಮ್, ಇದು ಕಲ್ಲು 50 ಗ್ರಾಮ್, ಇದು ಇಟ್ಟಿಗೆ 25 ಗ್ರಾಮ್ ಅಂತ ಕೂತ್ಕೊಳ್ಳೋದಲ್ಲ, ತಲೆಗೆಲ್ಲ ಬೀಳ್ತದೆ. ಅವನು 50 ಗ್ರಾಮ್ ಬಿಸಾಡ್ಲಿ, 25 ಗ್ರಾಮ್ ಇಟ್ಟಿಗೆ ಬಿಸಾಡ್ಲಿ, ಕಲ್ಲು ಬಿಸಾಡ್ಲಿ, ಅವನೇನು ಮಾಡಬೇಕು? ಗುರಾಣಿಯನ್ನು ಹಿಡಿಬೇಕು. ಇವರು ಏನು ಮಾಡಬೇಕಿತ್ತು? ಇವರು ಆತ್ಮದಲ್ಲಿ ಎದ್ದುಕೊಂಡು ಸ್ಟರ್ ಮಾಡಿ ಅವರ ನ್ಯಾಚುರಲ್ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಕೆಲಸ ಮಾಡಬೇಕು. ವೈರಸ್ಗಳು ಲಕ್ಷಗಟ್ಟಲೆ, ಎಷ್ಟೋ ರೀತಿಯ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿದೆ. ನಿಮಗೆ ಗೊತ್ತಾ? ಎಷ್ಟು ಇದೆ? ಕೊರೋನಾ ಒಂದು ಮಾತ್ರ ಅಲ್ಲ, ಎಷ್ಟೋ ಇದೆ. ಸ್ಟಿಲ್ ನೀವು ಆರೋಗ್ಯಕರವಾಗಿದ್ದೀರಿ. ಯಾಕೆ? ನ್ಯಾಚುರಲ್ ರೋಗ ನಿರೋಧಕ ಶಕ್ತಿ ನಿಮಗೆ ಕೊಡಲ್ಪಟ್ಟಿದೆ. ದೇವರು ಅದನ್ನು ನೀವು ಹುಟ್ಟುವಾಗಲೇ ಬಿಲ್ಡ್ ಮಾಡಿದ್ದಾನೆ ನಿಮಗೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮದಲ್ಲಿ ನಂಬಿಕೆ ಎಂಬ ಗುರಾಣಿಯನ್ನು ಮೇಂಟೈನ್ ಮಾಡ್ರಿ. ಬೈಬಲ್ ಹೇಳ್ತದೆ ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಆತ್ಮವೇ ನೊಂದರೆ ಸಹಿಸೋರು ಯಾರು? ನಿಮ್ಮ ಆತ್ಮಕ್ಕೆ ನೀವೇನು ವಾಕ್ಯವನ್ನು ಫೀಡ್ ಮಾಡೋದಿಲ್ಲ, ವಾಕ್ಯವನ್ನು ಕೇಳುವುದಿಲ್ಲ, ಆರಾಧನೆ ಮಾಡೋದಿಲ್ಲ, ನಿಮ್ಮ ಆತ್ಮವನ್ನು ಆಕ್ಟಿವೇಟ್ ಮಾಡೋದಿಲ್ಲ, ರೈಟ್ ಆದ ಫೆಲೋಶಿಪ್ ಮಾಡೋದಿಲ್ಲ, ನಿಮ್ಮ ಆತ್ಮ ಎಂಬ ನಂಬಿಕೆ ಅದು ಗುರಾಣಿ ನಿಲ್ಲುವುದಿಲ್ಲ ಅಂತ ಹೇಳಿದರೆ ಹೌ ಕ್ಯಾನ್ ಯು ರೆಸಿಸ್ಟ್? ಹೇಗೆ? ಫಸ್ಟ್ ಇದು 2 ಕ್ರೋಸಿನ್ ತಗೊಳ್ತೇನೆ, ಮೆಟಾಸಿನ್ ತಗೊಳ್ತೇನೆ, ಡೋಲೋ ತಗೊಳ್ತೇನೆ. ಅಲ್ಲಿವರೆಗೆ ಡೋಲಲ್ಲಿ ಸರ್ವೈವ್ ಮಾಡ್ತಾರೆ. ಪಾಸ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಸಿ ಪ್ರೇಯರ್ ಮಾಡಿ ಇದೇ ಕೆಲಸವನ್ನು ಮೊದಲು ಮಾಡಿದ್ರೆ. ನಾನು ಹೇಳಿದೆ, ಸಣ್ಣ ಸಣ್ಣ ಸಂಗತಿ ಬರುವಾಗ ಕಲ್ಲು ಬಿಸಾಡಲಿಕ್ಕೆ ಕಲಿ, ರೈಟ್? ದೊಡ್ಡ ಮಂಗ ಬರುವಾಗ ಈಗ ಮರಕ್ಕೆ ಕಲ್ಲು ಬಿಸಾಡ್ತಾನೆ ಅಂದರೆ ಹೋಗುವುದಿಲ್ಲ ಅದು. ಯು ಮಸ್ಟ್ ಪ್ರಾಕ್ಟೀಸ್ ಯುವರ್ ಫೇತ್. ನಿಮ್ಮ ನಂಬಿಕೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಓವರ್ಕಮ್ ದ ವರ್ಲ್ಡ್ ಇಸ್ ಅವರ್ ಫೇತ್, ನಮ್ಮ ನಂಬಿಕೆ. ಆದ್ದರಿಂದ ಸಭೆಗೆ ಬನ್ನಿ, ವಾಕ್ಯ ಕೇಳಲಿಕ್ಕೆ ಬನ್ನಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿ ಪೊಸಿಷನ್. ನೋ, ವಿ ಆರ್ ಸರ್ವಿಂಗ್ ಗಾಡ್. ನಾವು ದೇವರನ್ನು ಸೇವಿಸೋರಾಗಿದೆ, ನಾವು ಒಬ್ಬರನ್ನೊಬ್ಬರು ಸೇರಿಸೋರಾಗಿದೆ. ನನಗೆ ಏನು ಕೊಟ್ಟರು ಕೊಡದಿದ್ದರು, ಐ ವಿಲ್ ಪ್ರೈಸ್ ಹಿಮ್, ಐ ವಿಲ್ ವರ್ಷಿಪ್ ಹಿಮ್. ಪ್ರೈಸ್ ಗಾಡ್. ಫಸ್ಟ್ ನಾನು ಯಾಕೆ ಇಲ್ಲಿ ಬರುವುದು? ನನಗೆ ಏನು ಕೊಡುವುದಿಲ್ಲ. ಇಲ್ಲಿ ಏನು ಕೊಡುವುದಕ್ಕೋಸ್ಕರ ಇಲ್ಲಿ ಬರಬೇಡ. ಆಪರ್ಚುನಿಟಿಗಳು ತನ್ನಿಂದ ನಿನಗೆ ಓಪನ್ ಆಗ್ತದೆ. ಇಫ್ ಯು ಹಂಬಲ್, ಇಫ್ ಯು ಲಿವ್ ಫಾರ್ ಗಾಡ್, ದೆನ್ ಗಾಡ್ ವಿಲ್ ಗಿವ್. ದೇವರು ನಿನ್ನನ್ನು ಜಾಸ್ತಿ ದಿನ ಮರೆಯಾಗಿಡುವುದಿಲ್ಲ. ನೀನು ಏನು ಗುಪ್ತವಾಗಿ ದೇವರಿಗೋಸ್ಕರ ಮಾಡುತ್ತಿ, ಅದನ್ನು ದೇವರು ನಿನಗೆ ಓಪನ್ ರಿವಾರ್ಡ್ ಒಂದು ದಿನ ಕೊಡ್ತಾನೆ. ನೀನು ಏನು ಮನುಷ್ಯರಿಗೋಸ್ಕರ ಮಾಡುತ್ತಿ, ಅದು ಸುಟ್ಟು ಹೋಗ್ತದೆ. ಸರ್ವ್ ಗಾಡ್. ದೇವರನ್ನು ಹೃದಯಪೂರ್ವಕವಾಗಿ ಸೇವಿಸಿ. ನಾವು ಸಭೆಗೆ ಬರುವಂಥದ್ದು ಒಬ್ಬರನ್ನೊಬ್ಬರು ಸೇವಿಸಲಿಕ್ಕೆ ಹೊರತು ಒಬ್ಬರೊಬ್ಬರ ಮೇಲೆ ಡೊಮಿನೇಟ್ ಮಾಡಲಿಕ್ಕೆ, ಪೊಸಿಷನ್ ತೋರಿಸಲಿಕ್ಕೆ, ನಮ್ಮನ್ನು ತೋರಿಸಲಿಕ್ಕೆ ಅಲ್ಲ. ನಾವು ಕರ್ತನನ್ನು ತೋರಿಸಲಿಕ್ಕೆ ಇರುವವರು, ಕರ್ತನ ಮಹಿಮೆಯನ್ನು ತೋರಿಸಲಿಕ್ಕೆ ಇರುವರು. ಆತನು ದೀನರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕೂತ್ಕೊಳ್ಳಿಸ್ತಾನೆ. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. ಹಿ ವಿಲ್ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್ ಅಂಡ್ ರೆಸಿಸ್ಟ್ ದ ಪ್ರೌಡ್. ಆ ಪ್ರೌಡ್ ವ್ಯಕ್ತಿಗಳನ್ನು ಆತನು ರೆಸಿಸ್ಟ್ ಮಾಡ್ತಾನೆ, ಅಹಂಕಾರಿಗಳನ್ನು ಆತನು ಎದುರಿಸ್ತಾನೆ.
ಏನು ನಿಮಗೆ ತಲಾಂತು ಕೊಡಲ್ಪಟ್ಟಿದೆ, ಆ ತಲಾಂತು ಕೊಡಲ್ಪಟ್ಟದ್ದು ಇತರಿಗೆ ತೋರಿಸ್ಲಿಕ್ಕೆಲ್ಲ, ಪ್ರದರ್ಶನ ಮಾಡಲಿಕ್ಕೆಲ್ಲ. ನಿಮಗೆ ಏನು ತಲಾಂತು ಕೊಡಲ್ಪಟ್ಟಿದೆ ಅದು ಕರ್ತನ ಸೇವೆಗೋಸ್ಕರ, ಕರ್ತನ ಮಹಿಮೆಗೋಸ್ಕರ. ದೇವರಿಗೆ ಥ್ಯಾಂಕ್ ಯು ಹೇಳ್ರಿ. ಥ್ಯಾಂಕ್ ಯು ಲಾರ್ಡ್, ಈ ತಲಾಂತನ್ನು ಕೊಟ್ಟಿದ್ದಿ, ಅದು ಎಲ್ಲಿ ಯೂಸ್ ಆಗಬೇಕು, ಐ ಆಮ್ ರೆಡಿ ಲಾರ್ಡ್. ದೇವರು ಒಬ್ಬನನ್ನು ಪ್ರಮೋಟ್ ಮಾಡದಿದ್ದರೆ ಯಾರು ಪ್ರಮೋಟ್ ಆಗುವುದಿಲ್ಲ. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ, ಏನು ಸಿಗುವುದಿಲ್ಲ, ದೇವರಿಂದ ಸಿಗುವುದು. ಹೇಳ್ರಿ, ದೇವರಿಂದ ಸಿಗುವುದು. ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಹೇಳುವುದಿಲ್ಲ, ನಾನು ಕರೆಕ್ಟ್ ಮಾಡ್ತಾ ಇದ್ದೇನೆ. ಪ್ರೆಸ್ ಗಾಡ್, ನೀವು ಕೆಳಗೆ ಹಾಕಲಿಕ್ಕೆ, ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ನಿಮ್ಮನ್ನು ಪ್ರತಿಯೊಬ್ಬರೂ ದೇವರು ಇಂಪಾರ್ಟೆಂಟ್ ಅಂತ ನೆನೆಸ್ತಾನೆ. ಪ್ರತಿಯೊಬ್ಬರು ಕ್ರಿಸ್ತನ ದೇಹದಲ್ಲಿ ಇರುವಾಗ ನೀನು ಫಂಕ್ಷನ್ ಆಗಲೇಬೇಕು. ನಿನಗೆ ಯಾವ ಸ್ಥಾನ ಕೊಡಲ್ಪಟ್ಟಿದೆ ಅಲ್ಲೇ ನಿಲ್ಲು, ಅಂಟಿಲ್ ದೇವರು ನಿನ್ನನ್ನು ಪ್ರಮೋಟ್ ಮಾಡುವ ತನಕ. ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು, ತನ್ನನ್ನು ಹೆಚ್ಚಿಸಲ್ಪಡುವವನು ಆತನು ತಗ್ಗಿಸಲ್ಪಡುತ್ತಾನೆ. ತಗ್ಗಿಸಲ್ಪಟ್ಟಾಗ ನಿನಗೆ ಕಷ್ಟ ಆಗ್ತದೆ, ನಿನ್ನ ಈಗೋ ಪ್ರಾಬ್ಲಮ್ ಆಗ್ತದೆ. ಹೇಳ್ತಾ ಇದ್ದೀರಾ? ಸತ್ಯವೇದದಲ್ಲಿ ಹೇಳ್ತದೆ. ಯೇಸುಸ್ವಾಮಿ ಒಂದು ಮಾತು ಹೇಳಿದ, ರೈಟ್? ಯಾರಾದನಿಗೆ ಊಟಕ್ಕೆ ಕರೆದಾಗ ನೀನು ಎಲ್ಲಿ ಕೂತ್ಕೋ? ಹಿಂದಕ್ಕೆ ಕೂತ್ಕೋ, ರೈಟ್? ಆಗ ನಿನಗೆ ಏನು ಮಾಡ್ತಾರೆ? ಸನ್ಮಾನ ಆಗ್ತಾರೆ. ಎದುರುಬಲೆ 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 ಅಂತ, ರೈಟ್? ಎಲ್ಲರ ಮುಂದೆ ಗೌರವ. ಒಂದು ವೇಳೆ ನೀನು ಮುಂದೆ ಬಂದು ಕೂತ್ಕೊಂಡಿದ್ದಿ, ನಿನ್ನನ್ನು ನೀನು ಮುಂದೆ ಇಟ್ಟಿದ್ದಿ, ನಿನಕ್ಕಿಂತ ಒಂದು ಹೈ ಪೊಸಿಷನ್ ಅವನು ಬರ್ತಾನೆ, ಎಲ್ಲರ ಮುಂದೆ ಪ್ಲೀಸ್ ಅವಲ್ಬೋದು ಕುಲ್ಲುವಾರ ನನ್ನ ಸಭೆ ಬರ್ಬಚ್ಚಿ. ನಾನು ಹೇಳಿದಲ್ಲ ಇದು, ಏಸು ಹೇಳಿದ್ದು. ಏಸು ಹೇಳಿದ ನಿಮಗೆ ಕೊಡ್ತೇನೆ. ಹಾಗಾದ್ರೆ ನೀವು ಯಾರು ಮುಂದೆ ಕೂತ್ಕೊಳ್ತಾ ಇದ್ದೀರಿ, ನಾಳೆ ಹಿಂದೆ ಕೂತ್ಕೊಳ್ಬೇಡ್ರಿ. ಇಲ್ಲಿ ಯೇಸು ಸ್ವಾಮಿ ಮಾತಾಡುವಂಥದ್ದು ಸ್ಪಿರಿಚುವಲಿ. ನಿಮ್ಮನ್ನು ನೀವು ಪ್ರಮೋಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂಟಿಲ್ ಗಾಡ್ ಪ್ರಮೋಟ್ ಯು. ಡೋಂಟ್ ಪ್ರಮೋಟ್. ನನ್ನ ತಲಾಂತು ಒಮ್ಮೆ ಕಾಣಬೇಕು. ರಿಲ್ಯಾಕ್ಸ್. ನಿನ್ನ ತಲಾಂತು ಮನೆಯಲ್ಲಿ ತೋರಿಸು. ಮನೆಯಲ್ಲಿ ಕರ್ತನನ್ನು ಆರಾಧನೆ ಮಾಡುವಲ್ಲಿ ತೋರಿಸು. ಫಸ್ಟ್ ನಾನು ಒಳ್ಳೆ ಕೀಬೋರ್ಡ್ ಬಾರಿಸ್ತೇನೆ, ನೋ ಪ್ರಾಬ್ಲಮ್. ಆರಾಧನೆಯಲ್ಲಿ ಮನೆಯಲ್ಲಿ ಒಟ್ಟಿಗೆ ಕರಿ, ಲೆಟ್ಸ್ ವರ್ಷಿಪ್ ಲಾರ್ಡ್, ಬಾರಿಸು. ನೀನು ಅಡವಿಯಲ್ಲಿದ್ದರೂ ಕೂಡ ರಾಜನಾಗಿ ಎತ್ತಲ್ಪಡುತ್ತಿ. ಕೆಲವರಿಗೆ ಸ್ಟೇಜ್ ಮಾತ್ರ ಬೇಕು, ಮನೆಯಲ್ಲಿ ಸ್ವಲ್ಪ ಆರಾಧನೆ ಮಾಡೋದಿಲ್ಲ ಅವರು. ತಂದೆ ತಾಯಿಗಳು ಕರಿಬೇಕು, ಮಗ ಸ್ವಲ್ಪ ಒಳ್ಳೆ ಎಂಕಿದಾಲ ಚಾನ್ಸ್ ಕರ್ಪಿಜಾರ. ಹಲೋ, ಇದ್ದೀರಾ ಇಲ್ಲಿ? ಹೇಳಿ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವ, ತನ್ನನ್ನು ತಗ್ಗಿಸುವವನು ಹೆಚ್ಚಿಸಲ್ಪಡುವ. ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಹೆಚ್ಚಿಸ್ತಾನೆ. ಪ್ರೈಸ್ ಗಾಡ್. ಯು ನೀಡ್ ವರ್ಡ್. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡ್ತಾನೆ. ಕೆಲವೇ ಸಂಗತಿಗಳು ನಾನು ಹೇಳ್ತೇನೆ ನಿಮ್ಮ ಲೈಫಲ್ಲಿ, ಸಕ್ಸಸ್ಫುಲಿ ಲೈಫಿಗೆ. ಒಂದು, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ರಿ. ಆ ವಾಕ್ಯ ಏನು ಹೇಳ್ತದೆ ಅದನ್ನು ನಂಬಿರಿ. ನಾನು ಹೇಳ್ತೇನೆ, ನಿಮ್ಮ ಹೆಜ್ಜೆಗಳು ಯಾರು ಪ್ರವಾದನೆ ಮಾಡದಿದ್ದರೂ ಸ್ಪಿರಿಚುವಲ್ ನಿಮ್ಮ ಜರ್ನಿಯಲ್ಲಿ ಆರ್ಡೈನ್ ಮಾಡಲ್ಪಡ್ತವೆ. ನಂಬರ್ 2, ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸ್ಪೆಂಡ್ ಮಾಡಿರಿ. ಪ್ರಾರ್ಥನೆ ಮಾಡುವುದಂತ ಹೇಳಿದರೆ ದೇವರು ನನಗೆ ಅದು ಕೊಡು ಇದು ಕೊಡು, ಅದು ಅಲ್ಲ. ಪ್ರಾರ್ಥನೆ ಅಂತ ಹೇಳಿದರೆ ನಾವು ದೇವರನ್ನು ತಿಳಿಯುವಂಥದ್ದು. ಆತನು ಒಳ್ಳೆಯವನ, ಆತನು ಕೆಟ್ಟವನ, ಆತನು ರೋಗ ಕೊಡ್ತಾನ, ಆರೋಗ್ಯ ಕೊಡ್ತಾನ, ಆತನು ಪಕ್ಷಪಾತಿಯ ಏನಂತ ಆತನ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ತಿಳಿತೀರಿ. 3ನೇದು, ದೀನರಾಗಿರಿ. ಬಿ ಹಂಬಲ್. ಪ್ರೈಸ್ ಗಾಡ್. ಡೋಂಟ್ ಬಿ ಪ್ರೌಡ್. ನಾನು ಅವನಿಗಿಂತ ದೊಡ್ಡವನು, ನಾನು ಅವನಿಗಿಂತ ಶ್ರೇಷ್ಠನು. ಯಾರನ್ನು ಕೆಳಗೆ ಹಾಕಬೇಡ್ರಿ. ಬೋರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಸಭೆಗೆ ಬಂದವನು, ಹಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅವನ ಶಾರೀರಿಕ ಬ್ಯಾಕ್ಗ್ರೌಂಡ್ ನೋಡಿ ಅವನನ್ನು ಮೇಲೆ ಕೆಳಗೆ ಹಾಕಬೇಡ್ರಿ. ಅವನ ಹತ್ರ ಹಣ ಇದೆಯೋ ಹಣ ಇಲ್ಲದೆ ನೋಡಬೇಡ್ರಿ, ಬಟ್ ಆತ್ಮಿಕವಾಗಿ ಅವನು ಹೇಗಿದ್ದಾನೆ. ದಾವೀದನು ಹೇಳುತ್ತಾನೆ, ದಾವೀದನೊಂದು ಮಾತು ಹೇಳ್ತಾನೆ, ಜಸ್ಟ್ ನಾನು ತೆಗಿತೀನಿ. 16ನೇ ಅಧ್ಯಾಯ 1ನೇ ವಚನ, 16 ಚಾಪ್ಟರ್ 1 ವರ್ಸ್. ಕೀರ್ತನೆ 16:1. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನೆಕ್ಸ್ಟ್ ತೆಗಿರಿ ಫಾಸ್ಟ್. ನಾನು ಯೆಹೋವನನ್ನು ಕುರಿತು
ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಎಂತಲೂ. ಯಾಕಂದರೆ ದಾವೀದನಿಗೆ ಗೊತ್ತಿತ್ತು, ಅವನು ಮನೆಯಲ್ಲಿ ರಿಜೆಕ್ಟೆಡ್, ಕುಟುಂಬದಲ್ಲಿ ರಿಜೆಕ್ಟೆಡ್, ಅವನು ಇದ್ದದ್ದು ಕಾಡಿನಲ್ಲಿ. ಹಿ ವಾಸ್ ಎ ಫೇತ್ಫುಲ್ ಮ್ಯಾನ್. ತಂದೆ ನೋಡದಿರಲಿ, ಬಟ್ ಯಾರ ಕಣ್ಣುಗಳು ಅವನನ್ನು ನೋಡದಿದ್ದರೂ ದೇವರ ಕಣ್ಣುಗಳು ಅವನನ್ನು ನೋಡಿದವು. ಸಾಮ್ಯುಯೇಲನಿಗೆ ಹೇಳಿದ, ನಾನು ಮನುಷ್ಯರಾಗಿ ಹೊರಗೆ ನೋಡುವವರಲ್ಲ, ನಾನು ಒಳಗೆ ನೋಡುವವನು. ದೇವರು ನಿಮ್ಮ ಒಳಗೆ ನೋಡುತ್ತಾನೆ. ಯಾಕೆ? ಅವನು ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟ. ಪ್ರೇಸ್ ಗಾಡ್. ಇಲ್ಲಿ ದಾವೀದನು ತನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ, ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಲೂ. ನೆಕ್ಸ್ಟ್, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ, ದೇವಜನರು ತುಂಬ ಇದ್ದಾರೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ತುಂಬ ಹಣ ಇದ್ದವನು, ದೊಡ್ಡ ಬಿಸ್ನೆಸ್ ಇದ್ದವನು, ದೊಡ್ಡ ಎಜುಕೇಷನ್ ಇದ್ದವನು, ಅವನಲ್ಲ. ಯಾರು ದೇವರ ವಾಕ್ಯಕ್ಕೆ, ದೇವರಲ್ಲಿ ತನ್ನ ಸುಖವನ್ನು ಕಾಣುತ್ತಾರೆ, ಪ್ರಥಮ ಸ್ಥಾನ ಕೊಡ್ತಾರೆ, ಭೂಲೋಕದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರು, ಇವರೇ ನನ್ನ ಫ್ರೆಂಡ್ಸ್ಗಳು. ಯಾರು ಫ್ರೆಂಡ್ಸ್ಗಳು? ಇವರೇ ನನ್ನ ಫ್ರೆಂಡ್ಸ್ಗಳು, ಇವರೇ ನನಗೆ ಇಷ್ಟವಾದವರು ಎಂದು ಹೇಳುವೇನು. ಯಾರೊಬ್ಬರು ಒಬ್ಬ ವ್ಯಕ್ತಿ ದೇವರ ವಾಕ್ಯ ಆಕ್ಟ್ ಮಾಡ್ತಾನೆ, ಅವನು ಟೆಸ್ಟ್ ಮನಿ ಕೊಡುವಾಗ ಅವರೊಟ್ಟಿಗೆ ನಾನು ಕೂತ್ಕೊಳ್ತೇನೆ, ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೇನೆ, ಅವರ ಟೆಸ್ಟ್ ಮನಿ ಕೇಳ್ತೇನೆ. ವಾವ್, ಅವರೊಟ್ಟಿಗೆ ನಾನು ಉತ್ತೇಜನಗೊಳ್ಳುತ್ತೇನೆ ಪುನಃ ಮಾತಾಡುವಂತ. ಅವರದ್ದು ನಾನು ಕೇಳ್ತೇನೆ ಕೂತ್ಕೊಂಡು, ಅವರು ಮಾತಾಡಲಿ. ಯಾಕಂದ್ರೆ ಅವರು ಅನುಭವ ಮಾತಾಡುತ್ತಾರೆ, ಕರ್ತನೊಟ್ಟಿಗೆ ತಮ್ಮ ಅನುಭವವನ್ನು ಮಾತಾಡುತ್ತಾರೆ. ವಾವ್, ಐ ಆಮ್ ಸ್ಪೆಂಡಿಂಗ್ ಟೈಮ್. ಕೆಲವರೊಟ್ಟಿಗೆ ನಾನು 2-3 ಗಂಟೆ ಹೋದದ್ದು ನನಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಆಕ್ಟ್ ಮಾಡಿ ಅದರ ರಿಸಲ್ಟನ್ನು ನನಗೆ ಹೇಳ್ತಾರೆ. ನಾನು ಬೇಕಾದ್ರೆ ಊಟ ಬಿಡ್ತೇನೆ, ನನಗೆ ಆ ವ್ಯಕ್ತಿಗಳನ್ನು ತುಂಬ ಟೆಂಪ್ಟ್. ಪುನಃ ಮಾತಾಡು ಅಂತ. ಹಲ್ಲೆಲೂಯಾ. ಇರಲಿ. ಇಲ್ಲಿ ತಪ್ಪಿ ಹೋದ ಮಗ ಹೇಳ್ತಾನೆ, ನಾನು ಬೇಗ ಇದನ್ನು ಮುಗಿಸ್ತೇನೆ, ವಿದಿನ್ 5 minutes. ಓಕೆ, ಕಂಪ್ಲೀಟ್ ಮಾಡುವ. ತಪ್ಪಿ ಹೋದ ಮಗನ ಬಗ್ಗೆ 16ನೇ ಅಧ್ಯಾಯ 15ನೇ ಅಧ್ಯಾಯ 18ನೇ ವಚನ. ನಾನು ಫಾಸ್ಟ್ ಕೇವಲ ಓದಿ ಮುಗಿಸ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನೆಕ್ಸ್ಟ್, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನಿನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು, ಹೇಳಿ, ತಂದೆ ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ 3 ಕಿಸ್ ಕೊಟ್ಟವಂತ ಹೇಳುವುದಿಲ್ಲ, ಅವನಿಗೆ ಬಹಳವಾಗಿ ಮುದ್ದಿಟ್ಟ. ಮಗ, ಮೊದಲು ಕ್ಲೀನ್ ಮಾಡು, ಹಂದಿಯದು ಮೂತ್ರ ವಾಸನೆ ಬರ್ತಾ ಇದೆ, ವೈರಸ್ ಇದೆ, ಸ್ನಾನ ಮಾಡು, ಗೆಟ್ ಔಟ್. ಮೊದಲಲ್ಲಿ ಸೋಪ್ ಇದೆ, ಅಲ್ಲಿ ಇದು ಡೆಟಾಲ್ ಇದೆ, ಹೋಗು ಹೋಗು ಗೋ 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 ಗೋ. ಹೇಳಿಲ್ಲ. ತಂದೆ ಎಲ್ಲವನ್ನು ಮರೆತು ಬಿಟ್ಟ. ಯಾಕಂತ ಹೇಳಿದರೆ ತಂದೆ ಓಡಿ ಹೋಗಿ ಇದ್ದಾಗೆ ಅವನನ್ನು ಅಪ್ಪಿಕೊಂಡು ಅವರ ಕೊರಳಿಗೆ 2 ಕಿಸ್ ಕೊಟ್ಟದಲ್ಲ, ಬಹಳವಾಗಿ ಮುದ್ದೆ ಇಟ್ಟ. ಈ ಒಂದು ಘಟನೆ ಸುಮಾರು ವರ್ಷಗಳ ಹಿಂದೆ ನಾನು ನೋಡಿದ್ದೆ. ಒಂದು ತಾಯಿಯ ಪ್ರೀತಿಯ ನಂತ. ನಾನು ಮದುವೆ ಆದ 15 ದಿನದಲ್ಲಿ ನನ್ನ ಪತ್ನಿ ರಶ್ಮಿನ್ ಅವರ ರಿಲೇಟಿವ್ ಮನೆಗೆ ಒಂದು ಮನೆ ಒಕ್ಕಿಲಿಗೆ ಹೋಗಿದ್ದೆ. ಮನೆ ಒಕ್ಕಿಲಿಗೆ ಹೋಗುವಾಗ ಇಲ್ಲಿ ಕಲ್ಲೆಪುರದ ಇಲ್ಲಿ ಒಂದು ನದಿ ಸೈಡಲ್ಲಿ, ಅದಕ್ಕೆ ಏನಿಲ್ಲ, ಅವರು ಬಾಂಬೆಯಿಂದ ಬಂದಿದ್ದು, ಉಪ್ಪೂರು, ಅಲ್ಲಿ ನದಿ ಇದೆ. ಅಲ್ಲಿ ಫಂಕ್ಷನ್ ಎಲ್ಲ ಆಯಿತು. ಮಗು 1ನೇ ಕ್ಲಾಸ್ನ ಮಗುವನ್ನು ಹಿಡ್ಕೊಂಡು ಒಬ್ಬ ಅವರ ತಮ್ಮ ಕರ್ಕೊಂಡು ಹೋದ ಆಚೆ. ಅವ್ರು ಹೇಳಲಿಲ್ಲ, ಇಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಮಗು ಎಲ್ಲಿ ಹೋಯ್ತು ಅಂತ. ಎಲ್ಲರೂ ಹೋಗಿ ಏನು ನೋಡ್ತಾ ಇದ್ದಾರೆ ಅಂದರೆ, ಉಪ್ಪು ನದಿಯಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಬಿತ್ತ ಅಂತ. ತಾಯಿಯದು ಬೊಬ್ಬೆನೆ, ತಾಯಿಗೆ ಏನೋ ಒಂದು ಕಳಕೊಂಡ ಅನುಭವ. ಸ್ವಲ್ಪ ಒಂದು 5-10 ನಿಮಿಷ ಆಗುವಾಗ ಅವನ ತಮ್ಮ ಮಗುವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ತಾಯಿ ಆ ಮಗುವಿಗೆ ಏನು ಜೋರು ಮಾಡಲಿಲ್ಲ, ಏನು ಬೈಲಿಲ್ಲ, ಬೆತ್ತ ಇಟ್ಕೊಂಡು ಯಾಕೆ ನನಗೆ ಹೇಳದೆ ಹೋಗಿದೆ ಅಂತ ಹೇಳಿಲ್ಲ, ಓಡಿ ಬಂದು ಆ ಮಗುವಿನ ಕೊರಳಿಗೆ ಮೊಣಕಲ ಹಾಕಿ ಅಲ್ಲಿ ಕೂತ್ಕೊಂಡು ಎಷ್ಟೋ ಕಿಸ್ ಕೊಟ್ಟಳು. ಆಗ ನನನಿಸ್ದೆ, ವಾಟ್ ಈಸ್ ಅವರ್ ಫಾದರ್ಸ್ ಹಾರ್ಟ್.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರ ಹೃದಯ ಅಂತಾರೆ. ಹಲ್ಲೆಲೂಯಾ. ನೀವು ಹೇಗಿದ್ದೀರಿ ಹಾಗೇ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ನಿಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು, ಏನಾದರೂ ತೊಂದರೆ ಆಯಿತು, ಸಭೆಗೆ ಬರುವುದನ್ನು ಸ್ಟಾಪ್ ಮಾಡಿಬಿಡ್ರಿ. ನೀತಿವಂತರು 7 ಸರ್ತಿ ಬಿದ್ದರೂ ಅವನು ಏಳುತ್ತಾನೆ. ಹಲ್ಲೆಲೂಯಾ. ನೀವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಿ. ತಪ್ಪಿ ಹೋದ ಮಗನು ಹೇಳಿದ, ಐ ವಿಲ್ ಅರೈಸ್. ನೀತಿವಂತನು 7 ಸರ್ತಿ ಬಿದ್ದರೂ ಏನಾಗ್ತಾನೆ? ಏಳುತ್ತಾನೆ. ತಂದೆ ನಿನ್ನನ್ನು ಬಿಡುವುದಿಲ್ಲ. ದೇವರ ವಾಕ್ಯವನ್ನು ಕೇಳಿದಾಗ ನಿನ್ನ ಜೀವಿತ ಬದಲಾಗುತ್ತದೆ. ಆತನ ಪ್ರೀತಿಯನ್ನು ಕೇಳಿದಾಗ ನಿನ್ನ ಜೀವಿತ ಬದಲಾಗುತ್ತದೆ. ಇರಲಿ, ಮುದ್ದಿಟ್ಟ. ನೆಕ್ಸ್ಟ್ ಆದರೂ ಮಗನು ಎನ್ನೊಂದು ಪಂಪೆ ಎಷ್ಟು ಮೆಸೇಜ್ ಕೇಳಿದ್ರು ಅವರ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿದ್ರು, ಅವರು 3 ವರ್ಷದ ಪಾಪವನ್ನು ಅರಿಕೆ ಮಾಡೋದ್ರಲ್ಲಿ ಸ್ಟಾಪ್ ಮಾಡೋದೇ ಇಲ್ಲ. ಯಾಕೆ? ವಿ ಆರ್ ನಾಟ್ ವಾಕ್ ಬೈ ಫೀಲಿಂಗ್, ವಿ ಆರ್ ವಾಕ್ ಬೈ ಫೇತ್. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟದ್ದು ನಮ್ಮ ನಂಬಿಕೆಯ ಮೂಲಕ. ನಮಗೆ ದೇವರ ವಾಕ್ಯ ಆಧಾರ, ನಮ್ಮ ಫೀಲಿಂಗ್ಸ್ ಆಧಾರ ಅಲ್ಲ. ನೀವು ಫೀಲಿಂಗ್ಸ್ಗಳನ್ನು, ನಿನ್ಗೇನು ಫೀಲ್ ಆಗೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಈ ಶವರ್ಗೆ ಹೋಗ್ತಾರೆ, ಫುಲ್ಲು ನನ್ನ ಪಾಪಗಳೆಲ್ಲ ಇಮ್ಯಾಜಿನ್ ಮಾಡ್ತಾರೆ, ಹಬ್ಬ ಕ್ಲೀನ್ ಆದೆ. ನೆಕ್ಸ್ಟ್ ಸಂಜೆ ಹೋಗುವಾಗ ಅದೇ ಕಾನ್ಷಿಯಸ್ ಫೀಲಿಂಗ್ ಆಗುವುದಿಲ್ಲ, ಶ್ರಮಿಸಲ್ಪಟ್ಟ ಹಾಗೆ. ನಿಮ್ಮ ಕ್ಷಮಾಪಣೆಗೆ ಆಧಾರ ಏನು? ದೇವರ ವಾಕ್ಯ. ನಿಮ್ಮ ಲ್ಯಾಂಡ್ ನಿಮ್ಮದು ಅಂತ ಆಧಾರ ಏನು? ಡಾಕ್ಯುಮೆಂಟ್ಸ್. ಇದು ಬರೆಯಲ್ಪಟ್ಟಿದೆ. ಓಕೆ. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು. ಎಲ್ಲಿ ಮೆಡಿಟೇಟ್ ಮಾಡಿ ಬಂದವನವನು? ದೂರದಲ್ಲಿರುವಾಗಲೇ ನನ್ನ ತಂದೆಗೆ ಹೀಗೆ ಹೇಳ್ತೇನೆ ಮೆಡಿಟೇಟ್ ಬಂದಿದ್ದ. ಈಗ ಹೇಳಿದ. ಕೆಲವೊಮ್ಮೆ ನಾನು ಕೌನ್ಸಿಲ್ ಮಾಡುವಾಗ ನಾನು ನನ್ನದು ಮಾತಾಡೋದಿಲ್ಲ, ಸುಮ್ಮನೆ ಕೇಳ್ತೇನೆ. ಒಂದು ವೇಳೆ ಅವರದ್ದು ಕೇಳದಿದ್ದರೆ ಒಂಜಿ ಪಂಡ್ರೆ ಬಿಡ್ಪು ಜರ್ಮೆ, ರೈಟ್? ನೀನು ಎಷ್ಟು ಮಾತಾಡಿದರೂ ಅವನ ಒಳಗೆ ಹೋಗುವುದಿಲ್ಲ. ಯಾಕೆ? ಅವನಿಗೊಂದು ಲೂಸ್ ಮಾಡಬೇಕು ಹೇಳಿ. ಎಸ್. ನೆಕ್ಸ್ಟ್ 22. ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡ್ರಿ, ಕಾಲಿಗೆ ಜೋಡು ಮೆಡಿಸಿರಿ. ಪ್ರೈಸ್ ಗಾಡ್. ಶ್ರೇಷ್ಠವಾದ ನಿಲುವಂಗಿ. ನೆಕ್ಸ್ಟ್ ಉಂಗುರ, ಅಥಾರಿಟಿ, ರೆಸ್ಟೋರ್. 3ನೇದ್ದು ಕಾಲಿಗೆ ಕೆರಗಳು, ದ ಮಿನಿಸ್ಟ್ರಿ ಆಫ್ ರೀಕನ್ಸಿಲೇಷನ್. ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿನಲ್ಲಿ. ಈಗ ನಿನ್ನಲ್ಲಿ ದೇವರು ಏನು ಮಾಡಿದ್ದಾನೆ ಅದನ್ನು ಹೋಗಿ ಹೇಳು. ಇರಲಿ, ನೆಕ್ಸ್ಟ್ ಹೋಗುವ. ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಪಾರ್ಟಿ ಆಯಿತು. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ನೆಕ್ಸ್ಟ್. ಆದರೆ ಅವನ ಹಿರಿ ಮಗನು ಹೊಲದಲ್ಲಿದ್ದನು, ಫುಲ್ ಸೇವೆಯಲ್ಲಿ ಬಿದ್ದಿದ್ದಾನೆ. ಅಪೊಸ್ತಲ ಪೌಲ್ ಹೇಳ್ತಾನೆ, ರೈಟ್? ನಾವು ಕರ್ತನ ಜೊತೆ ಕೆಲಸದವರು, ರೈಟ್? ನೀವು ಹೊಲವು ಆತನ ಕಟ್ಟಡವಾಗಿದ್ದೀರಿ. ಈ ಮಗನು ಸೇವೆಯಲ್ಲಿದ್ದ. ಆದರೆ ಅವನ ಹಿರಿ ಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ, ನೆಕ್ಸ್ಟ್, ಆಳುಗಳ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಒಂದೆಂಚಿನ ಎಷ್ಟೋ ಮಂದಿಗೆ ಅವರ ಮನೆಯಲ್ಲಿ ಏನು ನಡೀತದೆ ಅಂತ ಗೊತ್ತೇ ಇಲ್ಲ. ಅವ್ರಿಗೆ ಯಾರೋ ಪಕ್ಕದವ್ರು ಹೇಳ್ಬೇಕು, ಓಡ ಬಿಕ್ಟ್ರಿಯಲ್ಲಿ ಏನು ನಡೀತು ಮೊನ್ನೆ ಶನಿವಾರ ಅಂತ. ಅವು ಒಂದು ಇನಾಗ್ರೇಷನ್ ಡೆಡಿಕೇಶನ್ ಪ್ರೇಯರ್ ಇರ್ತೀನಿ ಅಂದ, ಹೆಂಗೆ ಮಾಡ್ತಿದ್ದಾರೆ. ಮತ್ತೆ 3 ವಾರದಿಂದ ನಾನು ಅನೌನ್ಸ್ ಮಾಡ್ತಾ ಇದ್ದೇನೆ, ಹೊರಗಿನವರಿಗೆ ಹೇಳಬೇಕು, ಮನೆಯವರಿಗೆ ಯಾರಿಗೆ ಹೇಳಬೇಕು? ಮನೆಯಲ್ಲಿ ಫಂಕ್ಷನ್ ಆದಾಗ ನಿಮಗೆ ಯಾರು ಕೂಡ ವೈಯಕ್ತಿಕವಾಗಿ ಹೇಳಬೇಕಾಗಿಲ್ಲ, ನೀವು ಬಂದು ಕೇಳಬೇಕು, ನಾನು ಏನು ಮಾಡಬೇಕು ಅಂತ. ದಿಸ್ ಇಸ್ ಯುವರ್ ಹೌಸ್. ಹೇಳುವುದು ನೆಂಟರಿಗೆ, ಮನೆಯವರಿಗೆ ಹೇಳುವುದಿಲ್ಲ. ಮನೆಯವರಿಗೆ ಹೀಗೆ ಅನೌನ್ಸ್ ಮಾಡೋದು, ಮಾಡೋದು ಹೀಗೆ ಉಂಟು. ಹೌದಾ? ಅದೆಲ್ಲವನ್ನು ನಾನು ಮನೆ ನೋಡಿದ್ದೇನೆ. ನೀವೆಲ್ಲರೂ ನಿಮ್ಮ ಜವಾಬ್ದಾರಿಯನ್ನು ನೀವು ಒಳ್ಳೆ ರೀತಿ ಮನೆ ಎಂದು ಮಾಡಿದ್ದೀರಿ. ಐ ಪ್ರೈಸ್ ಗಾಡ್. ಹಲ್ಲೆಲೂಯಾ. ನೀವು ಮಾಡಿದ್ದೀರಿ. ಐ ಲವ್ ಯು. ಪ್ರೈಸ್ ಗಾಡ್. ಓಕೆ.
ಆಳುಗಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು, ಹೇಳ್ರಿ, ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ನೆಕ್ಸ್ಟ್, ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡ. ಆದರೆ ಅವನು ತನ್ನ ತಂದೆಗೆ, ನೋಡು, ಎಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆರ್ಡರ್ನಾದರೂ ಕೊಡಲಿಲ್ಲ. ಏನು ಕೊಡಲಿಲ್ಲ ನೀನು. ಎಷ್ಟು ಪಿಟ್ಟಾಶಿ ತಂದೆ ನೀನು. ಅವನು ನೋಡಿ, ಪೋಲಿಯೋದವನು ಎಲ್ಲಗಳನ್ನು ಎಲ್ಲವನ್ನೂ ಕೊಟ್ಟಿ ಅವನಿಗೆ, ನನಗೆ ಎಂತ ಕೊಟ್ಟಿದ್ದೆ? ತಂದೆ ಏನು ಹೇಳ್ತಾನೆ? ಆದರೆ ಸೂಳೆಯರನ್ನು ಕಟ್ಟಿಕೊಂಡು, ನೋಡಿ, ಇವನಿಗೆ ಗೊತ್ತುಂಟು ಮನೆಯಲ್ಲಿ ಏನು ನಡೀತದೆ ಗೊತ್ತಿಲ್ಲ, ತಮ್ಮ ದೂರ ದೇಶಕ್ಕೆ ಹೋದವನು ಏನು ಮಾಡಿದಾನೆ ಎಲ್ಲ ರಿಪೋರ್ಟ್ ಇದೆ ಅವನಿಗೆ. ಕೆಲವ್ರದ್ದು ಅಭ್ಯಾಸ ಉಂಟು, ಆಯ್ ಪೋತೆಗೆ ಆತ ಎಂಚಿನ ಮಲ್ತು ಉಳ್ಳಿತೆ, ಓಹೋ ಓಹೋ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟು ಈ ನನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸ್ತಿ ಎಂದು ಉತ್ತರ ಕೊಟ್ಟನು. ನೆಕ್ಸ್ಟ್, ಅದಕ್ಕೆ ತಂದೆಯು, ಕಂದ, ಹೇಳ್ರಿ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಈ ರೆವಲ್ಯೂಷನ್ ಅವನಿಗೆ ಇತ್ತು, ಕೃಪಣ್ಣನಿಗೆ, ರೈಟ್? ಇವನು ಫುಲ್ಲು ಲಾ ಮಾಸ್ಟರ್. ಕೃಪಣ್ಣ ಅಂದ್ರೆ ಈ ಕೃಪಣ್ಣ ಅಲ್ಲ, ಅವರಿಗೆ ದೇವರ ಕೃಪೆ ಗೊತ್ತಿತ್ತು, ರೈಟ್? ತಂದೆ ಅದು ಏನಿದೆ ಅದು ನನ್ನದಂತವನಿಗೆ ಪ್ರಕಟಣೆ ಇತ್ತು. ನಡುವಿನಲ್ಲಿ ಆ ಪ್ರಕಟಣೆಯನ್ನು ಕಳಕೊಂಡ. ನೆಕ್ಸ್ಟ್ ಪುನಃ ರೆಸ್ಟೋರ್ ಆದ, ತಂದೆ ಸೆಲೆಬ್ರೇಟ್ ಮಾಡಿದ. ಬಟ್ ಇವನು ತಂದೆ ಒಟ್ಟಿಗೆ ಇದ್ದು ಕೂಡ ಒಂದು ದಿನ ಎಂಜಾಯ್ ಮಾಡಲಿಲ್ಲ. ಇವತ್ತು ಅನೇಕ ವಿಶ್ವಾಸಿಗಳಿದ್ದಾರೆ, ಅವರಂತೂ ಸಂತೋಷ ಪಡೋದಿಲ್ಲ. ಸಂತೋಷ ಪಡುವವರನ್ನು ನೋಡಿ ಅವರಿಗೆ ಸಿಟ್ಟು ಬರ್ತದೆ. ಹೆಚ್ಚಿನವು ರಾಕಾ ಕಾಕಾ ಬಾಶಿಕಾ ಬಾಬಾ ಬಾಬಾ ಸಬೆಟ್ ಬರೋ ಒಂದು ಬೋಡ. ನಾವು ಹೀಗೆ ಹೇಳ್ರಿ, ಹಲ್ಲೆಲೂಯ. ಅದರಿಂದ ದೇವರು ಹೇಳ್ತಾನೆ, ಮಗನೇ, ನನ್ನದೆಲ್ಲವೂ ನಿನ್ನದೇ. ಆರೋಗ್ಯವು ನನ್ನದು, ಅಭಿವೃದ್ಧಿಯು ನನ್ನದು. ಕ್ರಿಸ್ತನಲ್ಲಿ ನೀವು ನಿಮ್ಮ ಇನ್ನರ್ ಮ್ಯಾನ್ ಡೆವಲಪ್ ಮಾಡಿದಾಗ ನೀವು ದೇವರಿಗೆ ಯಾರಾಗಿದ್ದೀರಿ ಅಂತ ಗೊತ್ತಾಗ್ತದೆ. ನಾನು ಯಾವತ್ತೂ ಹಣಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ. ನಿಮ್ಗೆ ಯಾವತ್ತಾರ್ದು ಹೇಳಿದೆ ನಾನು ಪ್ರಾರ್ಥನೆ ಮಾಡಿ ಅಂತ? ಕನ್ಸ್ಟ್ರಕ್ಷನ್ ಆಗುವಾಗ ಹಣಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ ನಾನು? ವೈಯಕ್ತಿಕವಾಗಿ ಯಾರ ಹತ್ರ ಕಾಸುಗೋಸ್ಕರ ಪ್ರೇಯರ್ ಮಾಡ್ತೀನಿ ಹೇಳಿಲ್ಲ. ಮನಿ ವಿಲ್ ಲಿಸನ್ ಟು ಮೀ. ಹಲ್ಲೆಲೂಯಾ. ಅದು ನನ್ನ ಮಾತು ಕೇಳ್ತದೆ. ತಕ್ಕ ಕಾಲದಲ್ಲಿ ಎಷ್ಟು ಬರಬೇಕು ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ ಸೇವೆ ಮಾಡಲಿಕ್ಕೆ. ನಿಮಗೆ ಒಂದು ಅಪರ್ಚುನಿಟಿ, ಯು ಆರ್ ಗಿವಿಂಗ್ ಟು ಗಾಡ್ ಆ್ಯಂಡ್ ಹಾನರಿಂಗ್ ಗಾಡ್. ದೇವರ ಹತ್ರ ಏನಿಲ್ಲ ಅಂತ ಇಲ್ಲ. ಯಾವಾಗಲೂ ನೀವು ದೇವರಿಗೆ ಕೊಡುವುದಂದರೆ ನೀವು ಅಕ್ನಾಲೇಜ್ ಮಾಡುವಂಥದ್ದು, ತಂದೆ ನಿನ್ನದೆಲ್ಲ ನನ್ನದು, ನನ್ನದು ಕೂಡ ನಿನ್ನದೇ. ನಾವು ಹೀಗೆ ಹೇಳುವುದಲ್ಲ, ದೇವರೇ ನನ್ನದೆಲ್ಲ ನಿನ್ನದೆಲ್ಲ ನನ್ನದು, ನನ್ನದೆಲ್ಲ ನನ್ನದೇ. ಇವತ್ತು ಎಷ್ಟೋ ಆ ತಪ್ಪಿ ಹೋದ ಮಗನಾಗಿ ಬದುಕುತ್ತಾರೆ. ತಂದೆ ನನ್ನ ಪಾಲು ಕೊಡು, ನನ್ನದು ನನ್ನದೇ, ನನ್ನದೇ. ರೈಟ್? ಗಂಡ ಹೆಂಡತಿ ಮದುವೆ ಆಗ್ತಾರೆ, ರೈಟ್? ಅವರು ಇಬ್ಬರಲ್ಲ ಒಂದು. ಯಾವಾಗ ಅವರ ಮಧ್ಯದಲ್ಲಿ ನಿನ್ನದು ನಿನ್ನದು ನನ್ನದು ನನ್ನದು ಅಂತ ಹೇಳಿದರೆ ಅವರು ಯಾವಾಗಲೂ ಒನ್ ವಿಷನಲ್ಲಿ ನಡೆಯುವುದಿಲ್ಲ. ಯಾವಾಗ ಪರ್ಸ್ ಎರಡು ಆಯಿತು, ಅವರು ಮನೆಯಲ್ಲಿ ಒಂದಾಗಿ ಜೀವಿಸ್ತಿಲ್ಲ. ಅವರ ಮಾತು ಬೇರೆ, ಅವರ ನೋಟ ಬೇರೆ. ಅವರ ಗಂಡ ಹೆಂಡತಿಯ ಬಗ್ಗೆ ದೂರ ಹೇಳ್ತಾ ಹೋಗ್ತಾನೆ, ಹೆಂಡತಿ ಗಂಡನ ಬಗ್ಗೆ ಅವನು ಹೀಗೆ, ಅವನು ಹಾಗೆ, ಹೀಗೆ ಅಂತ ಹೇಳ್ತಾನೆ. ಯಾರು ಕೂಡ ನಿನ್ನ ಹೆಂಡತಿಯ ಕಂಪ್ಲೇಂಟನ್ನು ಇತರ ಹತ್ರ ಹೇಳಬೇಡ. ನಿನ್ನ ಗಂಡನ ಬಗ್ಗೆ ಏನೇ ಅವರ ಹತ್ರ ವೀಕ್ನೆಸ್ ಇರುವುದಾದರೆ ಇತರ ಹತ್ರ ಹೇಳಬೇಡ. ಯು ಆರ್ ಒನ್. ಒಬ್ಬನಿಗಿಂತ ಇಬ್ಬರು ಏನಾಗಿದ್ದಾರೆ? ಲೇಸು. ದೇ ಆರ್ ಒನ್. ಒಬ್ಬನಲ್ಲಿ ಬಲಹೀನತೆ ಇದ್ದರೆ ಇನ್ನೊಬ್ಬರ ಹತ್ರ ಬಲ ಅದು ಪರಿಪೂರ್ಣವಾಗುತ್ತದೆ. ರೈಟ್? ನಿನ್ನ ಗಂಡನ ಹತ್ರ ಏನಾದರೂ ವೀಕ್ನೆಸ್ ಇದೆ, ಪ್ರೇ ಫಾರ್ ಹಿಮ್. ಅವನಿಗೋಸ್ಕರ ಪ್ರಾರ್ಥನೆ ಮಾಡು. ಊರೆಲ್ಲ ಹೋಗಿ ಹೇಳ್ಬೇಡ ನನ್ನ ಗಂಡ ಹೀಗೆ, ನನ್ನ ಗಂಡ ಹಾಗೆ ಅಂತ.
ಕೆಲವರು ಪಾಪ ಗಂಡ ಹೀಗೆ ಹಾಗೆ ಅಂತ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ, ಅವ್ರು ಪ್ರೇಯರ್ ಮಾಡುವುದಿಲ್ಲ. ಪ್ರೇಯರ್ ರಿಕ್ವೆಸ್ಟ್ನ ಹೆಸರಿನಲ್ಲಿ ಒಂದು ಚಾಡಿ. ಫಸ್ಟ್ ಹೇಳಿದಾರಲ್ಲ ಯಾರ ಹತ್ರ ಹೇಳಬೇಡ ಅಂತ, ಅವರಿಗೊಂದು ಕ್ಲೋಸ್ ಫ್ರೆಂಡ್ ಇರ್ತಾರೆ, ನನ್ನ ಗಂಡನಿಗೆ ಪ್ರೇಯರ್ ಮಾಡು ಆಯ್ತಾ ಹೀಗೆ 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 ಅಂತ. ಅವಳೊಂದು ಕ್ಲೋಸ್ ಫ್ರೆಂಡ್ ಇರ್ತಾಳೆ, ಅವಳು ಹೇಳ್ತಾಳೆ ಅವಳ ಗಂಡಂತೆ ಭಯಂಕರ ಹೊಡೆಯುತ್ತಾನೆಲ್ಲಂತೆ, ಅವನು ಹೊಡೆಯುತ್ತಾನಂತ ಹೇಳಲಿಲ್ಲ, ಪ್ರೇಯರ್ ಮಾಡಿ ಅಂತ ಹೇಳಿದ್ದು. ಇವಳೊಂದು ಕೂಡ್ಸ್ ಅಂದರೆ ಜಾಸ್ತಿ ಪ್ರೇಯರ್ ಮಾಡಲಿ ಅಂತ. ಸ್ವಲ್ಪ ಕೂಡಿಸಿ ಹೇಳಿದರೆ ಏನಾಗ್ತದೆ, ಸ್ವಲ್ಪ ಸೀರಿಯಸ್ ತೆಗೆದುಕೊಂಡಾದ್ರೂ ಪ್ರೇಯರ್ ಮಾಡಿ, ಭಯಂಕರವಾಗಿ ಪ್ರೇಯರ್ ಮಾಡ್ತಾಳೆ. ಅವಳ ಫ್ರೆಂಡಿಗೆ ಹೇಳ್ತಾಳೆ, ಸಂಡೇ ಅವನು ಬರುವಾಗ ಎಲ್ಲರೂ ಅವನನ್ನು ಈಗ ನೋಡ್ತಾರೆ, ಒಮ್ಮೆನಾತ ಬಿಡಿದಿ ದರ್ಪಣೆ. ಅವನು ಏನು ಹೇಳಲಿಲ್ಲ, ಒಂದು ಜಸ್ಟ್ ವಾಯ್ಸ್ ರೇಸ್ ಮಾಡಿದ್ದು ಅಷ್ಟೇ. ಮತ್ತೆ ಯಾವಾಗ ಮತ್ತೆ ಅವನಿಗೆ ಸುದ್ದಿ ಸಿಗ್ತದೆ, ಅವನಿಗೆ ಸುದ್ದಿ ಸಿಕ್ಕಿದಾಗ ಮರಡದಲ್ಲ ಪಣ್ಪಿಲೆಕ್ಕ ಇಜ್ಜು ಮಾರೆ. ನಿಮ್ಮ ಪ್ರೀತಿ ಒಬ್ಬರನ್ನೊಬ್ಬರು ಸೇವಿಸುವಂಥದ್ದಿರಲಿ. ಹಲ್ಲೆಲೂಯಾ. ಯು ವಿಲ್ ನೆವರ್ ಬಿ ದ ಸೇಮ್. ಕಮಾನ್, ಟೈಮ್ ಆಯಿತು. ನಾನು ಒಂದು 10-15 ನಿಮಿಷ ಜಾಸ್ತಿ ತಗೊಂಡೆ. ಕಮಾನ್, ಎಲ್ಲರೂ ನಾವು ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. Thank you, Lord. Come on, lift up your hand. Worship your Father. Worship the Lord. Glorify your name, Lord. Worship the Lord. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ಫಾದರ್, ವಿ ಥ್ಯಾಂಕ್ ಯು. ತಂದೆ, ಕ್ರಿಸ್ತನಲ್ಲಿ ನಮ್ಮ ನಿನ್ನ ಪುತ್ರರನ್ನಾಗಿ ಸ್ವೀಕರಿಸಿದೆ. ನಾವು ದೇವರಿಂದ ಹುಟ್ಟಿದವರು, ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾವು ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದವರಾಗಿದ್ದೇವೆ. ನಾವು ನಮ್ಮ ಸಭೆಯವರು ವಿಸ್ತರಿಸಲ್ಪಡುವವರಾಗಿದ್ದೇವೆ. ವಿ ಆರ್ ಸ್ಪ್ರೆಡ್ಡಿಂಗ್ ಎವ್ರಿವೇರ್ ಆಫ್ ಗಾಡ್. ನಾವು ನಂಬಿಕೆಯಲ್ಲಿ ನಡೆಯುತ್ತೇವೆ, ಆರೋಗ್ಯದಲ್ಲಿ ನಡೆಯುತ್ತೇವೆ, ಜಯದಲ್ಲಿ ನಾವು ನಡೆಯುತ್ತೇವೆ, ನಾವು ಮಕ್ಕಳಾಗಿ ನಡೆಯುತ್ತೇವೆ. ನಾವು ದಾಸರಲ್ಲ. ನಾವು ತಿರುಗಿ ಭಯದಲ್ಲಿ ಸೇರುವಂತೆ ದಾಸನ ಆತ್ಮವನ್ನು ಹೊಂದಿಲ್ಲ, ಮಗನ ಆತ್ಮವನ್ನು ಹೊಂದಿದ್ದೇವೆ. ಅಪ್ಪ ತಂದೆ ಎಂದು ಕರೆಯುವಂತ ತನ್ನ ಮಗನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ಮಕ್ಕಳು ಆಗಿದರೆ ನೀವು ಬಾಧ್ಯರಾಗಿದ್ದೀರಿ. ತಂದೆಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ನೀವು ಬಾಧ್ಯರಾಗಿದ್ದೀರಿ. ಆತನದ್ದು ಏನಿದೆ ಅದೆಲ್ಲವೂ ನಿಮ್ಮದಾಗಿದೆ, ನಿಮ್ಮದು ಏನಿದೆ ಅದೆಲ್ಲವೂ ಆತನದ್ದಾಗಿದೆ. ಪ್ರಿಯರೇ, ನಾವೀಗ